ಇವಾಗ ಓಲ್ಡ್ ಏಜ್ ಬಂದಿದೆ ಅಂತ ಬೇರೆಯವ್ರು ಹೇಳ್ತಾರೆ, ನನಗಿನ್ನೂ ಆ ಕಲ್ಪನೆ ಬಂದಿಲ್ಲ. ಸರಿಯಾದ ದಾರಿ ಸಿಕ್ಕಿದ್ದಿದ್ರೆ ಏನು ನಾನು ಒಬ್ಬ ಶಂಕರಾಚಾರ್ಯ ಆಗ್ತಿದ್ನೋ ಅನ್ಕೋತೀನಿ. ಐ ಹ್ಯಾವ್ ನೆವರ್ ಲಾಸ್ಟ್ ಫನ್. ಐ ಹ್ಯಾಡ್ ಫುಲ್ ಫನ್ ಆಫ್ ದ ಹೋಲ್ ಲೈಫ್. ಜೀವನ ಈ ಥರ ಆಗಬಾರ್ದು ಅಂತ ಅಂದರೆ ರೈಟ್ ಟೈಮ್ನಲ್ಲಿ ರೈಟ್ ಥಿಂಗ್ಸ್, ರೈಟ್ ಅಪ್ರೋಚ್ ಇಟ್ಟುಕೊಂಡು ಎಲ್ಲವನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಿ ಓಲ್ಡ್ ಏಜ್ ಇಲ್ಲ ಅಂತ ಅದಾಗತ್ತೆ, ಬಿಡಬಾರ್ದು. ಅದಕ್ಕೆ ಮುಂಚೆ ಅಫ್ಕೋರ್ಸ್ ಅಂಕಲ್ ಅಂತ ಸೀನಿಯರ್ ಆ್ಯಕ್ಟರ್ ಆಯಿತು, ಅಂಕಲ್ ಆಯಿತು, ಅಪ್ಪಾಜಿ ಆಯಿತು. ಮೊನ್ನೆ ಯಾರೋ ತಾತ ಅನ್ನೋಕೆ ಶುರು ಮಾಡಿದ್ರು. ನೀವು ತಾತಗಿದ್ದ ಮ್ಯಾಕ್ಸಿಮಮ್ ಅಂಕಲ್ ಅಷ್ಟೇ, ಅದ್ರ ಮುಂದಕ್ಕೆ ಹೋಗಂಗಿಲ್ಲ ಅಂತ. ಸಭೆಗೆ ನಮಸ್ಕಾರ. ತಾವೆಲ್ಲರೂ ಬಂದಿರುವುದು ನಮಗೆ ಬಹಳ ಸಂತೋಷದ ವಿಷಯ. ಬಾರ್ಲೇ ಮಗನೇ, ರಂಗಭೂಮಿಯಿಂದ ಬಂದವರಿಗೆ ಸ್ವಲ್ಪ ಇದೊಂದು ಸಮಸ್ಯೆ ಆಗುತ್ತೆ. ನನಗೆ ಇವತ್ತೂ ಇದೆ. ಇವಾಗೇನು ನಿಮ್ಮ ಕಡೆ ನೋಡಿ ನಾನು ಏನೋ ಒಂದು ಮಾತಾಡಬೇಕು, ಈ ಥರನೂ ಮಾತಾಡಬೇಕು, ಈ ತರಹನೂ ಮಾತಾಡಬೇಕು. ಭಯಭಕ್ತಿ ಅಂದ್ಬಿಡ್ತಾರೆ, ಎರಡೂ ಇರಬೇಕು. ಒಳ್ಳೆ ಕೆಲಸ ಮಾಡಿದ್ದಾನೆ, ನಾಳೆಯಿಂದ ವಿಲ್ ಆಲ್ ಮಿಸ್ ಹಿಮ್ ಅಂತೆ. ದಯವಿಟ್ಟು ವಾಪಸ್ ಹೋಗಿ ನೋಡಬೇಡಿ, ಅದನ್ನು ನಿಮ್ಮನ್ನು ಯಾರು ಮಿಸ್ ಮಾಡಲ್ಲ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು VSS. ಇವತ್ತಿನ ಪಾಡ್ಕಾಸ್ಟ್ ಗೆಸ್ಟು ನಿಮ್ಮ ಪ್ರೀತಿಯ ದತ್ತಣ್ಣ ಅವರು. ಅವ್ರು ಮಾತಾಡೋದನ್ನ ಇವತ್ತಿನವರೆಗೂ ನೀವು ನೋಡಿರ್ತೀರ, ಕೇಳಿರ್ತೀರ. ಆದರೆ ಇವತ್ತಿನ ಪಾಡ್ಕಾಸ್ಟಲ್ಲಿ ನೀವು ಅವ್ರನ್ನ ಡಿಫ್ರೆಂಟಾಗಿರೋ ದತ್ತಣ್ಣ ಅವ್ರನ್ನೇ ನೋಡ್ಬೋದು. ಅಷ್ಟು ಚೆನ್ನಾಗಿ ನಮ್ಮ ಮಧ್ಯೆ ಮಾತುಕತೆ ಆಗಿದೆ. ಲಿಟ್ರಲಿ ನಾನಂತೂ ಪರ್ಸ್ನಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಅದನ್ನೆಲ್ಲ ನೀವು ನೋಡಿ, ಕೇಳಿ, ಎಂಜಾಯ್ ಮಾಡಿ. ಹಾಗೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ನಮ್ಮ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಒನ್ಸ್ ಅಗೇನ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ HG ದತ್ತಾತ್ರೇಯ ಸರ್, ವೆಲ್ಕಮ್ ಟು ಅವರ್ ಶೋ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನ್ರಿ. ಸೂಪರ್. ಡೇ ಸ್ಟಾರ್ಟ್ ಹೇಗಿತ್ತು? ದಿನ ಹೇಗೆ ಸ್ಟಾರ್ಟ್ ಆಯಿತು ಇವತ್ತು? ಹಾಂ ಸರ್. ಡೇ ಸ್ಟಾರ್ಟ್ ಅಂದ್ರೇನು, 8 ಗಂಟೆಗೆ ಎದ್ದೆ, ಮುಖ ತೊಳ್ಕೊಂಡು ಪಕ್ಕದಲ್ಲಿ ಹೋಗಿ ಕಾಫಿ ಕುಡ್ಕೊಂಬಂದೆ. ಆಮೇಲೆ ಏನು ಅಷ್ಟೊತ್ತಿಗೆ ಸ್ಟಾಕ್ ಮಾರ್ಕೆಟ್ ಶುರುವಾಯಿತು. ಅಂದರೆ ನೀವು ಸ್ಟಾಕ್ ಮಾರ್ಕೆಟ್ ಎಲ್ಲ ಅಬ್ಸರ್ವ್ ಮಾಡ್ತೀರಾ ಸರ್? ಏನು ಹಂಗಂದ್ರಿ? ಐ ಬೀನ್ ಅನ್ ಇನ್ವೆಸ್ಟರ್ ಫಾರ್ 40 years, ಫಾರ್ ಮೋರ್ ದೆನ್ 40 years. ಓ, ಅದೊಂದು ಪ್ರತಿ ದಿವಸದ ದಿನಚರಿ ಒಳಗೆ ಅದೊಂದು 2-3 hours ಹೋಗುತ್ತೆ. ಓಕೆ ಸರ್, ಶೋ ಆದಮೇಲೆ ಒಂದೆರಡು ಟಿಪ್ಸ್ ಬೇಕು ಸರ್ ನನಗೂ ಕೂಡ. ಯಾಕಂದ್ರೆ ನನಗೂ ತುಂಬ ಇಂಟ್ರೆಸ್ಟ್ ಇದೆ ಸ್ಟಾಕ್ ಮಾರ್ಕೆಟ್ಸಲ್ಲೆಲ್ಲ. ಆ್ಯಂಡ್ ನಾನು ಕೇಳಿದ್ದೆ ಸರ್, ನೀವು ದಿನಚರಿಯಲ್ಲಿ ಪೇಪರ್ ಓದೋದು ಮಾತ್ರ ಮಿಸ್ ಮಾಡಲ್ಲ ಅಂತ ಹೇಳಿ. ಅದು ಮುಂಚೆಯಿಂದ ಬೆಳೆದು ಬಂದಿರೋದು. ಅದು ಓದದೆ ಹೋದ್ರಿ ನೋಡಿರ್ತೀವಿ ಎಲ್ಲ ಇದರೊಳಗೆ, ಅದು ಮೊಬೈಲ್ನಲ್ಲೇ ಎಲ್ಲ ನೋಡಿರ್ತೀವಿ, ಇವತ್ತಿನ ನ್ಯೂಸು, ನೆನ್ನೆ ನ್ಯೂಸ್ ಎಲ್ಲ. ಆದರೂ ಆ ಪ್ರಿಂಟ್ ಒಳಗೆ ಓದಬೇಕು, ಅದು ಭಾಳ ಮುಖ್ಯ. ಇಲ್ಲದೆ ಹೋದರೆ ತಿಂದಿದ್ದು ಅರಗಲ್ಲ. ಆ್ಯಂಡ್ ಸರ್, ನಾನು ಒಂದು ಕಡೆ ವರ್ಕ್ಶಾಪ್ ಮಾಡೋ ಟೈಮಲ್ಲಿ ನಮಗೂ ಕೂಡ ಕೈಲಿ ಪೇಪರ್ ಕೊಟ್ಬಿಟ್ಟು ಓದಿಸ್ತಾ ಇದ್ರು. ಯಾಕಂದರೆ ಹಲವಾರು ಕಾರಣಗಳು ಅಂತ ಹೇಳ್ತಾ ಇದ್ರು. ಒಂದು ಆರ್ಟಿಸ್ಟ್ ಆಗಬೇಕು ಅಂದರೆ ಡೈಲಿ ಪೇಪರ್ ಓದಿ ಅಂತ ಹೇಳಿದರು. ಯಾಕಂದರೆ ಒಂದು ಮೆಮೊರಿ ಪವರು ಆ್ಯಂಡ್ ಸರಾಗವಾಗಿ ಮಾತಾಡ್ಬೋದು, ಓದ್ಬೋದು ಕನ್ನಡನ ಅಂತ ಹೇಳಿ. ಹೊಸ ಪದಗಳ ಬಳಕೆ ಗೊತ್ತಾಗುತ್ತೆ. ಹಾಂ, ಇಲ್ಲದೆ ಹೋದ್ರೆ ಆಮೇಲೆ ಇದು ನಾವು ಬಹಳಷ್ಟು ನಮಗೆ ಗೊತ್ತಿಲ್ಲದೇನೋ ನಾವು ಉಚ್ಚಾರಣೆ ತಪ್ಪುಗಳನ್ನು ಮಾಡ್ತಿರ್ತೀವಿ ನಾವು. ಹೌದು ಹೌದು ಸರ್. ಯಾಕೆಂದರೆ ಆಮೇಲೆ ನಮ್ಮ ಇದರೊಳಗೂ ಒಂದು ಸಮಸ್ಯೆ ಇದೆ. ಇವಾಗ ಅನೇಕ ಪದಗಳ ಬಳಕೆ. ಜತೆ ಹೇಳಬೇಕಾ, ಜೊತೆ ಹೇಳಬೇಕಾ, ಜೊತೆ, ಕತೆ ಹೇಳಬೇಕಾ, ಕಥೆ ಹೇಳಬೇಕಾ? ನಮಗೆ ಸ್ವಲ್ಪ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಇರೋರಿಗೆ ಕತೆ ಅಂತ ಅಂದರೆ ಅದು ಯಾಕೋ ಸರಿ ಹೋಗಲ್ಲ, ಕಥೆ ಅನ್ಬೇಕು. ಯಾಕೆಂದರೆ ಡೆರಿವೇಟಿವ್ಸ್ ಎಲ್ಲ ಇರೋದು ಸಂಸ್ಕೃತದ್ದು.
ಹ್ಮ್ ಹ್ಮ್ ಕಥಾ ಸರಿತ್ ಸಾಗರ. ಹಾ. ಇವಾಗ ಕತೆ ಅಂತ ಬಳಸ್ಬಿಡ್ತೀನಪ್ಪ. ಕಥಾ ಸರಿತ್ ಸಾಗರ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಇಲ್ಲ. ಹೌದು. ಅದಕ್ಕೆ ಈಕ್ವಲೆಂಟ್ ಇಲ್ಲಿಲ್ಲ ಆ ಕತೆ ಹ್ಮ್ ಪದದಲ್ಲಿ. ಒಬ್ಬ ನಟನಿಗೆ ಅವು ಬಹಳ ಮುಖ್ಯ ಆಗುತ್ತೆ. ಹ್ಮ್ ಹ್ಮ್ ಅಂದರೆ ಅದ್ರ ಬಗ್ಗೆ ಗಮನ ಇರಬೇಕು. ಹಾ. ಆ ಗಮನ ಇಲ್ಲದೆ ಹೋದರೆ ಅವ್ರು ಏನು ಬರೆದಿದ್ದಾರೆ ಅದನ್ನು ಹೇಳಕ್ಕೆ ಹೋಗ್ತೀವಿ, ಹಾ. ಇಲ್ಲ ವಿ ವಿಲ್ ಲೂಸ್ ದ ಪವರ್ ಆಫ್ ಇಟ್. ಕರೆಕ್ಟ್. ಇಲ್ಲ ಇದಾಗುತ್ತೆ ಅಂಥದ್ದು ಆಭಾಸ ಆಗುತ್ತೆ. ಹ್ಮ್ ಹ್ಮ್ ಇಲ್ಲಾಂದ್ರೆ ಕೆಲವು ಕಡೆ ಅರ್ಥೈಕೆನೇ ತೊಂದರೆ ಆಗುತ್ತೆ. ಹ್ಮ್ ಹ್ಮ್ ನಾವು ಹೇಳೋ ಪದ ಹೇಳೋ ರೀತಿ ಒಳಗೆ ಅದರ ಅರ್ಥ ಬದಲಾವಣೆ ಆಗುತ್ತೆ. ಹ್ಮ್ 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 ಆಮೇಲೆ ಸರ್, ಈಗ ನಾವು ಈ ಕಮರ್ಷಿಯಲ್ ಮೂವಿ ಮಾಡೋ ಟೈಮಲ್ಲಿ ಅಲ್ಲೂ ತಪ್ಪು ಮಾಡಬಾರ್ದು, ಬಟ್ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತಪ್ಪು ಈ ಥರದ್ದಾದರೆ ಪರವಾಗಿಲ್ಲ. ಆದರೆ ಈಗ ನೀವು ಅವಾರ್ಡಿಗೆ ಕಳಿಸೋದಾಗಿರ್ಬೋದು, ಇಂಥಲ್ಲಿ ಕಳಿಸ್ಬೇಕು ಅಂದರೆ ಇದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತಲ್ವಾ ಸರ್? ಅದು ನಿರ್ದೇಶಕರ ಮೇಲೆ, ಆಮೇಲೆ ಬರೀ ನಿರ್ದೇಶಕರ ಮೇಲೆ ಅಲ್ಲ, ಆ ನಿರ್ದೇಶಕನ ಸ್ವಂತಿಕೆ ಅಂತ ಇದೆಯಲ್ಲ, ಅದು ಭಾಷಾ ಸ್ವಂತಿಕೆ ಆಗಿದ್ದರೆ ಅವನು ಅದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸ್ತಾನೆ. ಆಮೇಲೆ ಅವನಿಗೆ ಅದು ಸರಿ ಹೋಗದೆ ಆದರೂ ಮುಜುಗರ ಆಗುತ್ತೆ, ಅವನಿಗೆ ಕಸಿವಿಸಿ ಆಗುತ್ತೆ, ಆಗಬೇಕು ಕೂಡ. ಕೆಲವರೆಲ್ಲ ಹೆಂಗೋ ನಡೆದೋಗುತ್ತೆ ಅಂತ ಅನ್ಕೋತಾರೆ, ಅವ್ರು ಹೇಳಿದ್ದೇ ಭಾಷೆ ಆಗುತ್ತೆ. ಈ ಥರದ್ದು ಭಾಳಷ್ಟಿದೆ. ಆಮೇಲೆ ಕೆಲವರು ಅದನ್ನು ಪ್ರಶ್ನೆನೂ ಮಾಡಿದ್ದಾರೆ, ಅಲ್ರಿ ನಾನು ಯಾಕೆ ಈ ಶುದ್ಧ ಭಾಷೆ ನೀವು ಮಾತಾಡ್ದಂಗೆ ಮಾತಾಡಬೇಕು? ನಮ್ಮೂರು ಮಂಡ್ಯದಲ್ಲಿ ನಂದು ಒಂದು ಕುಗ್ರಾಮ. ಅಲ್ಲಿ ನಮ್ಮಪ್ಪ ನನ್ನನ್ನು ಮಾತಾಡ್ಸೋದು ಹಿಂಗೆ, ನಮ್ಮಮ್ಮ ಮಾತಾಡ್ಸೋದು ಹಿಂಗೆ, ನಾನು ಮಾತಾಡೋದು ಹಿಂಗೆ ಸ್ನೇಹಿತರ ಜೊತೆಲಿ. ನಮ್ಮ ಭಾಷೆ ಇರೋದು ಹಾಗೆ, ಅದನ್ನು ಕನ್ನಡ ಅಂತ ಅಂದ್ಕೊಂಡಿದ್ದೀವಿ ನಾವು ಅಂತೀವಿ. ಇದಕ್ಕೊಂದು ಭಾಳ ದೊಡ್ಡ ಇತಿಹಾಸ ಇದೆ. 1890ರಿಂದನೇ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಶುರುವಾಯ್ತಲ್ಲ ಧಾರವಾಡದಲ್ಲಿ. ಅವರು ಮೊಟ್ಟ ಮೊದಲು ಅವ್ರದ್ದು ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಅವರು ಏಕೀಕರಣಕ್ಕಾಗಿ ಹುಟ್ಟಾಕಿದ್ದದು ಅಂತ ಅಲ್ಲ. ಆಗಿನ ಕಾಲಕ್ಕೆ ಒಂದೊಂದು ಪ್ರದೇಶದ ಕನ್ನಡ ಒಂದೊಂದು ರೀತಿಲಿತ್ತು. ಇವಾಗ ಬೀದರ್ನಲ್ಲಿ ಮಾತಾಡೋ ಕನ್ನಡ ಈ ಹಳೆ ಮೈಸೂರಿನವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಓಕೆ, ಅವ್ರೇನೋ ₹1 ತೊಗೊಂಬರೋ ಅಂತಂದ್ರೆ ಏನದು ಪೌನ್ ಅಂತಂದ್ರೆ ₹3.25 ಅಂತ. ಓಕೆ, ಈ ಥರ ಎಲ್ಲ ಸಮಸ್ಯೆಗಳಿತ್ತು. ಪಾವ್ ಕೆಜಿ, ಪಾವ್ ಕೆಜಿ. ಯಾಕೆಂದರೆ ಮರಾಠಿ ಇನ್ಫ್ಲೂಯೆನ್ಸು, ಉರ್ದು ಇನ್ಫ್ಲೂಯೆನ್ಸು ಇದೆಲ್ಲ ಇತ್ತು. ಹಾಗಾಗಿ ಅವ್ರು ಮೊದಲು ಮಾಡಿದ್ದು ಅಂತಂದರೆ, ಒಂದು ಕನ್ನಡ ಅಂತ ಮಾತಾಡ್ತಾರೆ ಇದರಲ್ಲ ಜನ, ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕು. ಓಕೆ, ಭಾವನಾತ್ಮಕವಾಗಿ ಅಂದರೆ ಅವರೆಲ್ಲ ಬೆರೀಬೇಕು. ಹಾಗಾಗಿ ಸಮಾವೇಶಗಳು ಅದು ಇದು ಮಾಡೋರು. ಅದಾದಮೇಲೆ ಇದೊಂದು ಅವ್ರ ಉದ್ದೇಶ ಇತ್ತು, ಒಂದೇ ರೀತಿ ಭಾಷೆಯ ಬಳಕೆ ಆಗಬೇಕು ಎಲ್ಲ ಕಡೆ ಅಂತ. ಅದು ನನಗೆ ಇವತ್ತು ನೋಡಿದಾಗ ಅದು ತಪ್ಪು ಮಾಡಿದ್ರೇನೋ ಅವರು ಅಂತ ಅನಿಸುತ್ತೆ. ಯಾಕೆ ಸರ್? ಯಾಕೆ ಅಂದರೆ, ಈಗ ಅವರೇಕಾಯಿ ಸೀಸನ್ನಲ್ಲಿ ಬರೋ ಅವರೇಕಾಯಿಗೂ ಅದನ್ನು 3 ವರ್ಷ ಸ್ಟೋರೇಜ್ನಲ್ಲಿಟ್ಟು ತೊಗೊಂಬಂದಕ್ಕೆ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತಾ ಇಲ್ವಾ? ಒಂದು ಸೊಗಡು ಅಂತಿರುತ್ತೆ. ಆ ಅವರೇಕಾಯಿಗೆ ಇರೋ ಇದು ಬೆಲೆನೇ ಆ ಸೊಗಡು. ಓಕೆ, ಹಾಗಾಗಿ ಭಾಷೆ ಕೂಡ ಆಯಾ ಜಾಗದ ಮಾತಾಡೋ ರೀತಿ ಇದೆಯಲ್ಲ, ಅದು ಅದರ ವೈಶಿಷ್ಟ್ಯ, ಅದರ ಸೊಗಡು. ಆ ಸೊಗಡನ್ನು ಬಿಟ್ಟು ಎಲ್ಲವೂ ಏಕರೂಪದಲ್ಲಿ ಮಾತಾಡ್ತೀವಿ ಅಂತಂದರೆ ಅದು ಅಷ್ಟು ಸಮಂಜಸವಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ತಪ್ಪಿರಬಹುದು, ಅಥವಾ ಬೇರೆ ಬೇರೆ ಕಾರಣಗಳಿಗೆ ಅವ್ರು ಮಾಡಿದ್ದು ಸರಿ ಇರಬಹುದು. ಅದು 100 ವರ್ಷದ ಹಿಂದೆ. ಹಾಗಾಗಿ ನಾನು ಇದು ಬಹಳ ಶಿಷ್ಟವಾಗಿ ಮಾತಾಡ್ತೀವಲ್ಲ ನಾವು. ಸಭೆಗೆ ನಮಸ್ಕಾರ, ತಾವೆಲ್ಲರೂ ಬಂದಿರುವುದು ನಮಗೆ ಬಹಳ ಸಂತೋಷದ ವಿಷಯ. ಇದು ಆಕಾಶವಾಣಿ ಕನ್ನಡ ಅಂತ. ಆ್ಯಕ್ಚುಲಿ ಆಕಾಶವಾಣಿನೇ ಹುಟ್ಟಾಕಿದ್ದು ಈ ತರಹದ ಕನ್ನಡ. ನಟೇಶ್ ಅವರ ಇದರೊಳಗೆ ಅದು ಅವರ ಹೆಗ್ಗಳಿಕೆಯೂ ಆಗಿತ್ತು. ಬಹಳ ಸುಂದರವಾಗಿ ಆ ಭಾಷೆಯ ಬಳಕೆ ಆಗ್ತಿದೆ ಅಂತ. ನನಗೆ ಅದು ಅಷ್ಟಾಗಿ ಪ್ರಿಯವಲ್ಲ.
ಅಲ್ಲಿ ಯಾರು ಧಾರವಾಡ ಇದರೊಳಗೆ ಮಾತಾಡಬೇಕಾದ್ರೆ ಯಾಕೆ ಬಾರ್ಲೇ ಮಗನೇ ಅಂತ ಅಂದ್ರು. ಈ ಭಾಷೆನ ಆಲ್ ಇಂಡಿಯಾ ರೇಡಿಯೋನಲ್ಲಿ ಉಪಯೋಗಿಸೋಕೆ ಆಗ್ತಿರ್ಲಿಲ್ಲ. ಸೌಂಡಿಂಗ್ ಒಂಥರ ನಾನು ಹೇಳ್ದೆ ಅಲ್ಲೇನೋ ಕಳ್ಕೊಂಡಿದೀವಿ ನಾವು ಅಂತ. ಅದಕ್ಕೆ ಯಾರಿದ್ದಾರು ಮನೆಗೆ ಹೋದ್ರೆ ಯಾವ ಊರ್ರಿ ನಿಮ್ಮದು ಅಂತೀವಿ. ನಮ್ಮದು ಗದಗ್ರಿ ಅಂತೀನಿ. ಏನು ಭಾಷೆನೇ ಕೆಡಿಸ್ಕೊಂಡ್ಬಿಟ್ಟಿದ್ದೀರಲ್ರಿ ನೀವು. ನಿಮ್ಮ ಭಾಷೆನಲ್ಲಿ ನೀವು ಮಾತಾಡ್ತಿಲ್ವಲ್ಲ, ಈಗ ನಮ್ಮ ಭಾಷೆಗೆ ಬಂದ್ಬಿಟ್ಟಿದ್ದೀರಿ ಅಂತ. ಇಲ್ರಿ ಮನೆ ಒಳಗೆ ಹಂಗೆ ಮಾತಾಡ್ತೀವಿ, ಹೊರಗೆ ಬಂದರೆ ಹಿಂಗೆ ಮಾತಾಡ್ತೀವಿ ಅಂತ. ಕರೆಕ್ಟ್. ಇದೆಲ್ಲ ಭಾಷೆಯ ಬಳಕೆ ಒಳಗೆ ಸಮಸ್ಯೆ. ಚಾಮರಾಜನಗರದಲ್ಲಿ ಹೋಗಿ ನೀವು ನಿಮ್ಮ ಕನ್ನಡ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರ ಕನ್ನಡ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ದೇವನೂರು ಮಹಾದೇವಂದು ಇದನ್ನು ಓದಿದ್ರೆ ಬೆಳದಿಂಗ್ ಅಂತದ ಕುಸುಮ ಬಾಲೆ, ಆ ಭಾಷೆ ನಮಗೆ ಸಿಗಲ್ಲ. ಅದು ಅದು ಗ್ರಾಸ್ ರೂಟ್ನಲ್ಲಿ ಹಿಡಿದಿಟ್ಟಿದ್ದಾನೆ. ಕರೆಕ್ಟ್ ಸರ್. ಹಾಗಾಗಿ ಅದಕ್ಕೆ ದೊಡ್ಡ ಮರ್ಯಾದೆ ಇರೋದು. ಹೌದು. ಆ್ಯಂಡ್ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ, ಬುಕ್ಸಲ್ಲೇ ಭಾಷೆಗಳು ಎಷ್ಟು ಚೇಂಜ್ ಆಗುತ್ತೆ ಅಂದರೆ, ಈಗ ಕಾನೂರು ಹೆಗ್ಗಡತಿ ಪುಸ್ತಕ ಓದಬೇಕಾದ್ರೆ ಅಲ್ಲಿ ಓದೋದು ಆ ಶಬ್ದಗಳ ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ಗೆ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅದೇ ನೀವು ಬೇರೆ ಒಂದು ಈಗ ಸುಧಾ ಅವ್ರು ಬರೆದಿರೋದು ಎಲ್ಲ ಆ ಕಾದಂಬರಿ ಓದ್ಬೇಕಾದ್ರೆ ಸರಳವಾಗಿ ಈಗ ಡೈಲಿ ನಾವು ಹೇಗೆ ಮಾತಾಡ್ತೀವಿ ಅದು ನಿಮ್ಮ ಪ್ರದೇಶದ ಭಾಷೆ, ಅದು ಮಲೆನಾಡು ಪ್ರದೇಶದ ಭಾಷೆ. ಇವೆಲ್ಲ ನನಗನ್ನೋದು ಅಂತಂದರೆ ಪ್ರತಿಯೊಬ್ಬರಿಗೆ ನಮ್ಮ ವೈವಿಧ್ಯತೆಯಲ್ಲಿ ಏಕತೆ ಅಂತ ತಾನೇ ನಾವು ಬೆಳೆಸ್ಕೊಂಡು ಬಂದಿರೋದು. ಈ ದೇಶದಲ್ಲಿ ಇಷ್ಟೊಂದು ಭಾಷೆಗಳಿದೆ, ಇಷ್ಟೊಂದು ನೆಲ ಸಂಸ್ಕೃತಿಗಳಿವೆ. ನಾವು ಕೇಳದೆ ಇರೋ ಭಾಷೆ ನಮ್ಮ ಭಾಷೆ ಅಲ್ಲ ಅಂತ ಹೇಳೋ ಹಂಗಿಲ್ಲ. ನಾನು ಕೇಳಿಸ್ಕೊಂಡಿಲ್ಲ, ಆದರೆ ನನ್ನ ಭಾಷೆಯೇ ಬೇರೆ ರೂಪದಲ್ಲಿ ಇನ್ನೊಂದು ಕಡೆ ಇದೆ. ಸೊ ಅದರ ಬಗ್ಗೆನೂ ಅಭಿಮಾನ ಇರಬೇಕು ನಮಗೆ, ಅದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಕುತೂಹಲ ಇರಬೇಕು. ಹಾಗೆ ಭಾಷೆಯ ಬೆಳವಣಿಗೆಯಲ್ಲಿ ಕೂಡ ಅದು ಬಹಳ ಮುಖ್ಯ ಅಂತ. ನಾನು ಕೂಡ ಪೇಪರ್ ಓದೋಕೆ ಶುರು ಮಾಡಿದಾಗಿಂದ ಅವಾಗ ಯಾಕೆ ಹೇಳಿದ್ರು ಅನ್ನೋದು ಅರ್ಥ ಆಯ್ತು. ಒಂದು ಆರ್ಟಿಸ್ಟ್ಗೂ ಕೂಡ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಕರೆಕ್ಟ್ ಸರ್. ಆ್ಯಂಡ್ ರೀಸೆಂಟ್ಲಿ ನಿಮ್ದು ಒಂದು ಶಾರ್ಟ್ ಮೂವಿ ನೋಡಿದೆ ಸರ್ ನಾನು, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಅಂತ. ಈಗ ಶಾರ್ಟ್ ಮೂವಿ ಆಗಿರ್ಬೋದು, ಥಿಯೇಟ್ರ್ ಆ್ಯಕ್ಟಿಂಗ್ ಆಗಿರ್ಬೋದು, ಸಿನಿಮಾ ಆ್ಯಕ್ಟಿಂಗ್ ಆಗಿರ್ಬೋದು, ಈ ಡಿಫ್ರೆನ್ಸಸ್ ಏನು ಸರ್ ಆ್ಯಕ್ಚುಲಿ? ಯಾಕಂದ್ರೆ ಭಾಳ ಜನ ಹೇಳ್ತಾರೆ ಥಿಯೇಟ್ರಲ್ಲಿ ಜೋರಾಗಿ ಮಾಡಬೇಕಾಗತ್ತೆ. ರಂಗಭೂಮಿಯಿಂದ ಬಂದವರಿಗೆ ಸ್ವಲ್ಪ ಇದೊಂದು ಸಮಸ್ಯೆ ಆಗುತ್ತೆ. ನನಗೆ ಇವತ್ತೂ ಇದೆ. ಮೊನ್ನೆ ಆದ ಮನದ ಕಡಲು ಅಂತ ಸಿನಿಮಾ ಮಾಡ್ತಿದ್ದೆ. ಅವರು ಯೋಗರಾಜ್ ಭಟ್ರು ನೀವು ಕೈ ಉಪಯೋಗಿಸ್ಲೇಬಾರ್ದು ಅಂತ ಒಂದು ಹೇರಿಕೆ ಹಾಕಿದ್ರು. ಎಲ್ಲ ಪಕ್ಕ ಕೈ ಉಪಯೋಗಿಸ್ತೇನೆ, ಒಂದು ಇದನ್ನೇ ಆಂಗಿಕ ಅಭಿನಯವನ್ನು ತೆಗೆದುಬಿಟ್ಟಿಲ್ಲ ಅಂತ. ಇಲ್ಲ, ನನಗೆ ಬೇಡ, ಅದು ನಾನು ಮಾಡ್ತಾ ಇರೋದು ಸಿನಿಮಾ, ಆ ಸಿನಿಮಾದಲ್ಲಿ ಇದರ ಅಗತ್ಯ ಇಲ್ಲ ಮಾಡಿದೆ. ಅಡ್ಯಾಪ್ಟಬಿಲಿಟಿ. ಇವಾಗ ಅದು ಸಾಮಾನ್ಯವಾಗಿ ನಾನು ಅಂತ ಕೈ ಬರುತ್ತೆ ಹಿಂಗೆ, ಅದನ್ನ ಹಿಡಿದಿಟ್ಕೊಂಡು ಒಂದು ಆಸ್ಪೆಕ್ಟ್ ಆಫ್ ಆಕ್ಟಿಂಗ್ ಅಂದ್ರೆ ಆಂಗಿಕ ಬಿಟ್ಬಿಡ್ತೀವಿ. ಅದನ್ನು ಬೇರೆ ಯಾವ ರೀತಿ ಕವರ್ ಮಾಡಬಹುದು ನಾನು? ಉಳಿದಿದ್ದು ನನಗೆ ವಾಚಿಕ ಒಂದೇ ಮಾತು, ಅದರೊಳಗೆ ಏನಾದ್ರು ಆಟ ಆಡಬೇಕಾಗುತ್ತೆ. ಈ ರೀತಿ ಅಡ್ಯಾಪ್ಟಬಿಲಿಟಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಹೋದಾಗ. ಇವೆರಡರ ಮಧ್ಯೆ ಈ ಟೆಲಿವಿಷನ್ನು ಇದು ಈ ಕಡೆದು ಇರುತ್ತೆ, ಆ ಕಡೆದು ಇರುತ್ತೆ. ಸಾಮಾನ್ಯ ನಾವು ಕೇಳ್ತೀವಿ ಇದಂತದ ಅಲ್ಲಿ ದೂರದಲ್ಲೆಲ್ಲೋ ಕ್ಯಾಮ್ರಾ ಇಟ್ಟಾಗ ಅದು ಈಕ್ವಿವೆಲೆಂಟ್ ಆಫ್ ಥಿಯೇಟರ್ ಆ್ಯಕ್ಟಿಂಗ್. ಆವಾಗ ಸ್ವಲ್ಪ ಇದನ್ನ ವಿಶಾಲವಾದ ಕೈ ಕಾಲು ಬಳಸ್ತೀವಿ. ಅದು ಕ್ಯಾಮರಾ ಹತ್ತಿರ ಬಂದಾಗ ಬರೀ ಕಣ್ಣಲ್ಲೇ ನಟನೆ ಸಾಕು, ನಾನೇನು ಇದನ್ನು ಮಾಡಬೇಕಾಗಿಲ್ಲ ಅಂಥದ್ದು. ನಿನ್ನ ಕಂಡ್ರೆ ನನಗೆ ಸಿಟ್ಟು ಬರುತ್ತೆ ನೋಡಿ ಈಗ ಅಂತ ಹೇಳಬೇಕಾಗಿಲ್ಲ. ಒಂದು ಈ ಲುಕ್ನೊಳಗೆ ಎಲ್ಲವೂ ಕಮ್ಯುನಿಕೇಟ್ ಆಗೋಯ್ತು. ಅದನ್ನು ಮತ್ತಾಕೆ ಹೇರಿಕೆ ಇನ್ನು ಮಾತಿನಲ್ಲಿ ಅದು ಬೇಕಿಲ್ಲ. ಬಹಳ ಸಾರಿ ಇವರು ಬರವಣಿಗೆ ಮಾಡೋರು ಅವರಿಗೆ ಯಾರು ಇದನ್ನು ಪಾತ್ರ ವಹಿಸ್ತಾರೆ, ಹೇಗೆ ಪಾತ್ರ ವಹಿಸ್ತಾರೆ, ಕಣ್ಣಲ್ಲಿ ಅದನ್ನು ಕಮ್ಯುನಿಕೇಟ್ ಮಾಡ್ತಾನೋ
ಬಾಯಿನಲ್ಲಿ ಕಮ್ಯುನಿಕೇಟ್ ಅವನಿಗೆ ಗೊತ್ತಿರಲ್ಲ. ಆದ್ದರಿಂದ ತನ್ನ ಮನಸ್ಸಿನಲ್ಲಿ ಏನಿರೋದನ್ನಂತ ಪೇಪರ್ ಮೇಲೆ ಬರೆದು ಬಿಡ್ತಾನೆ. ಅದಕ್ಕೆ ಬದ್ಧವಾಗಿ ಮಾಡಬೇಕು ಅಂತಿಲ್ಲ. ಭಾಳ ಕಡೆ ಇದನ್ನ ಹೇಳ್ತೀನಿ ನಾನು. ಎರಡು ಇದು ಅಂತದು ಮಾತಿನಲ್ಲಿ ಹೇಳೋದನ್ನ ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾಗಿಲ್ಲ, ಅಥವಾ ಕಣ್ಣಿನಲ್ಲಿ ಹೇಳೋದನ್ನ ಮತ್ತೆ ಮಾತಿನ ಇದರಿಂದ ಹೇರಬೇಕಾಗಿಲ್ಲ. ಅದರ ಅಲ್ಲೊಂದು ಸಮತೋಲನ ಸಾಧಿಸ್ಬೇಕಾಗತ್ತೆ. ಇವೆಲ್ಲ ಕೆಲವರು ಇದನ್ನ ನಟನಿಗಿರೋ ಸವಾಲುಗಳು ಅಂತಾರೆ. ಕೆಲವರಿಗೆ ಇದು ಅದೇ ನಟನೆ. ಆ ನಟನೆಯನ್ನ ಅವನು ಅಭ್ಯಾಸ ಮಾಡ್ಕೋಬೇಕು, ತನ್ನದಾಗಿ ಮಾಡ್ಕೋಬೇಕು. ಆಗುತ್ತದು ಸ್ವಲ್ಪ ದಿವಸಗಳಾದ ಮೇಲೆ ತನಗೆ ತಾನೇ ಅದು. ಇದು ಈ ಎವಲ್ಯೂಷನ್ ಪ್ರೋಸೆಸ್ ಇದ್ದಂಗ್ರಿ. ಡಾರ್ವಿನ್ ಥಿಯರಿ ಏನು ಹೇಳುತ್ತೆ, ಯಾರು ಲಕ್ಷಾಂತರ ವರ್ಷಗಳಾದಮೇಲೆ ಯಾವ ಸ್ಪೆಷೀಸ್ ಉಳಿಯುತ್ತೆ, ಒಂದು ಡೈನಾಸರಸ್ ಇವತ್ತು ಉಳಿದಿಲ್ಲ. ಯಾಕೆ ಅಂದರೆ ಅದು ಬಹಳ ಶಕ್ತಿಶಾಲಿ, ಆದರೆ ಉಳಿದಿಲ್ಲ. ಯಾಕೆಂದರೆ ಅಡ್ಯಾಪ್ಟಬಿಲಿಟಿ ಇರಲಿಲ್ಲ. ಇನ್ಯಾವುದೋ ಒಂದು ಸ್ಪೆಷೀಸು ಅದು ಸತ್ತೋಯ್ತು. ಯಾಕೆ ಉಳಿಲ್ಲ? ಬಹಳ ಇಂಟೆಲಿಜೆಂಟು, ಬುದ್ಧಿವಂತಿಕೆ ಇತ್ತು, ಆದರೆ ಅಡ್ಯಾಪ್ಟಬಿಲಿಟಿ ಇರಲಿಲ್ಲ. ಡಾರ್ವಿನ್ ಹೇಳೋದು, ಯಾವ ಸ್ಪೆಷೀಸು ಚೇಂಜಿಂಗ್ ವರ್ಲ್ಡ್ಗೆ ತನ್ನನ್ನು ತಾನು ಅಡ್ಯಾಪ್ಟ್ ಮಾಡ್ಕೊಳ್ಳುತ್ತೆ, ಆ ಸ್ಪೆಷಿ ಮಾತ್ರ ಉಳಿಯೋದು ಅಂತ. ಹಾಗೇನೆ ಇಲ್ಲೂ ಕೂಡ ಸಿನಿಮಾ ಆಗ್ಬೋದು, ನಾಟಕ ಆಗ್ಬೋದು, ಟಿ ವಿ ಆಗ್ಬೋದು. ಇವಾಗ 50 ವರ್ಷದ ಹಿಂದೆ ನಾವು ಹೇಗೆ ಮಾಡ್ತಿದ್ವಿ ಅದೇ ರೀತಿ ಇವತ್ತು ಮಾಡೋಕ್ಕಾಗಲ್ಲ. ಯಾಕೆಂದರೆ ಟೆಕ್ನಾಲಜಿ ಏನೇನೇನೋ ಬಂದ್ಬಿಟ್ಟಿದೆ. ಆ ಟೆಕ್ನಾಲಜಿಗೆ ನಮ್ಮನ್ನು ನಾವು ಅಡ್ಯಾಪ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಸರ್, ನಿಮ್ಮದು ಅದು ಶಾರ್ಟ್ ಮೂವಿ ನೋಡಿದೆ ಇಲ್ಲ ನಾನು. ಯಾಕಂದರೆ ನೀವು ಅವಾರ್ಡ್ ಮೂವಿ ಮಾಡಿದ್ದೀರಾ, ಕಮರ್ಷಿಯಲ್ ಮೂವಿ ಮಾಡಿದ್ದೀರಾ, ಥಿಯೇಟ್ರ್ ಇದೆಲ್ಲ ನೋಡಿ. ಶಾರ್ಟ್ ಮೂವಿ ನೋಡಿದಾಗಲೂ ಕೂಡ ಅಲ್ಲೊಂದು ಹೊಸತನ ಕಾಣಿಸ್ತಾ ಇದೆ. ಆ ಪಾತ್ರ, ಅದು ನಿಭಾಯಿಸಿ ರೀತಿ ಎಲ್ಲ. ಅಂದರೆ ಒಂದು ಆರ್ಟಿಸ್ಟ್ ಆದವರು ಎಷ್ಟು ಥರ ಬದಲಾಗ್ತಾ ಹೋಗಬೇಕು, ಎಷ್ಟು ಥರ ಕಲಿತಾ ಹೋಗಬೇಕು. ಆಮೇಲೆ ಅದೇನು ಅಂಥ ಕಷ್ಟಕರವಾದ ಕೆಲಸ ಅಂತ ಏನು. ಅದಕ್ಕೆ ನಾವು ಹೇಳೋದು, ನಟನೆ ಅಂದರೆ ಏನು ಅಂತ ಗೊತ್ತಿರೋವನಿಗೆ ನಟನೆ ಬಹಳ ಸುಲಭ. ನಟನೆ ಅಂದರೆ ಇನ್ನೂ ಏನು ಗೊತ್ತಿಲ್ಲ, ನಟನೆಯ ಗೆರೆಗಳು ಇನ್ನೂ ಅವನ ಹಣೆಯ ಮೇಲೆ ಬಂದಿಲ್ಲ ಅಂತೀವಿ. ಹೆಂಗೆ ಸರ್? ಅದೊಂದು ಎಕ್ಸ್ಪ್ರೆಷನ್. ಅದು ಹೆಂಗಿತ್ತು ರೀ ಅವನ ನಟನೆ ಓಕೆ, ಅವನಿಗೆ ಇನ್ನೂ ನಟನೆಯ ಗೆರೆಗಳು ಹಣೆ ಮೇಲೆ ಬಂದಿಲ್ಲ ಅಂತೀವಿ. ಏನು ಅಂದರೆ ಇವಾಗೇನೋ ನಿಮ್ಮ ಕಡೆ ನೋಡಿ ನಾನು ಏನೋ ಒಂದು ಮಾತಾಡಬೇಕು, ಈ ಥರನೂ ಮಾತಾಡ್ಬೋದು, ಈ ತರಹನೂ ಮಾತಾಡ್ಬೋದು. ಅಂದರೆ ಇಲ್ಲಿ ನಾನೊಂದು ಯಾವುದೋ ಒಂದು ಎಕ್ಸ್ಪ್ರೆಷನ್ ಬಳಸಿದ್ದೀನಿ. ಹಂಗೆ ಮಾಡಿದಾಗ ಇಲ್ಲಿ 2 ಗೆರೆ ಬರುತ್ತೆ. ಹೌದು ಹೌದು, ಅದಕ್ಕೋಸ್ಕರ ನಟನೆಯ ಗೆರೆಗಳು ಅಂತ ಅಂತೀವಿ. ಓಕೆ. ಆ್ಯಕ್ಚುಲಿ ಸರ್ ಇದು ನಂಗೆ ಗೊತ್ತಿರಲಿಲ್ಲ ಸರ್, ನಟನೆಯ ಗೆರೆಗಳು. ಯಾಕಂದರೆ ನಾನು ತಬ್ಲಾ ಬಾರ್ಸೋರ್ ಕೈ ಅಂದರೆ ಅವ್ರು ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಗೊತ್ತಾಗುತ್ತೆ, ಹಂಗೆ ಕೇಳಿದ್ದೆ. ಬಿಟ್ರೆ ನಟನೆಯ ಗೆರೆಗಳು ಆ್ಯಕ್ಚುಲಿ ಫಸ್ಟ್ ಒಂದು ಎಕ್ಸ್ಪ್ರೆಷನ್ ಆಗಿ ಹೇಳ್ತಾರೆ. ಅಂದರೆ ನೀನು ಮುಖಭಾವಗಳನ್ನು ಹೇಗೆ, ನಟನೆ ಅನ್ನೋದು ಏನು ಅಂತ ಕೇಳಿದಾಗ ಒಂದು ಡೆಫಿನೇಷನ್ ಕೂಡ ಆ ಥರ ಇದೆ. ಹೌ ಫಾಸ್ಟ್, ಎಷ್ಟು ಕ್ಷಿಪ್ರವಾಗಿ ನೀವು ನಿಮ್ಮ ಮುಖಭಾವಗಳನ್ನು ಬದಲಾವಣೆ ಮಾಡ್ಕೋತೀರಿ, ಇದನ್ನ ನಟನೆ ಅಂತ ಕೆಲವರು ಹೇಳ್ತಾರೆ. ಇದು ಉಂಟು. ಓಕೆ. ಆ್ಯಕ್ಚುಲಿ ಸರ್ ನಿಮ್ಮ ಪ್ರಕಾರ ನಟನೆ ಅಂದರೆ ಏನು ಸರ್? ನಿಮ್ಮ ಡೆಫಿನೇಷನ್ ಏನು ಸರ್? ಅದು ಬಹಳ ಕಷ್ಟ, ಅದು ಡಿಫೈನ್ ಮಾಡೋದು. ಆಯಾ ಸಂದರ್ಭದಲ್ಲಿ ಯಾವುದೋ ಒಂದು ಸಮಥಿಂಗ್ ಹ್ಯಾಪನ್ಸ್ ವಿತಿನ್. ಆ್ಯಕ್ಚುಲಿ ನಟನೆ ಅನ್ನೋದು ಇಲ್ಲಿಂದ ಬರೋದಲ್ಲ. ನಟನೆ ಅನ್ನೋದು ಇಡೀ ಇದರಿಂದ ಬರೋದು. ಫೈನಲ್ ಆಗಿ ಮುಖಭಾವದಲ್ಲಿ, ಆಂಗಿಕದಲ್ಲಿ, ಮಾತಿನಲ್ಲಿ, ಅದರ
ಇದು ಎಕ್ಸ್ಪ್ರೆಷನ್ ಪಡ್ಕೊಳ್ಳುತ್ತೆ. ಬಟ್ ಇಷ್ಟು ಮಾತ್ರದಲ್ಲಿ ಆಗಲ್ಲ, ಅದು ಸಮಥಿಂಗ್ ಎಲ್ಸ್. ಅದು ಕಾಲು ನೋವು ಅಂತಂದರೆ ಕಾಲು ನೋವು ಇಲ್ಲಿಂದ ಶುರುವಾಗುತ್ತೆ, ಇಲ್ಲಿಂದ ಶುರುವಾಗಲ್ಲ. ಬಟ್ ಆ ಕಾಲು ನೋವು ಇದೆ ಅನ್ನೋದು ಅಭಿವ್ಯಕ್ತಿ ಆಗೋದು ಇಲ್ಲಿಂದ. ಇದು ಬಟ್ ಇದಿಲ್ಲದೆ ಇದಾಗಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಹೌದು. ಇಲ್ಲ, ನಂಗೆ ಇದು ಯಾಕೆ ತಲೆಯಲ್ಲಿ ಬಂತು ಅಂದರೆ, ರೀಸೆಂಟ್ಲಿ ಒಬ್ರು ಗೆಸ್ಟು ಅವರು ಫೈಟಿಂಗ್ ಎಲ್ಲ ಮಾಡ್ತಾಯಿದ್ರು. ಅವರು ಮೊಯ್ಥಾಯ್ ಅಂತ ಹೇಳಿ ಥೈಲ್ಯಾಂಡಲ್ಲೆಲ್ಲ ಜಾಸ್ತಿ ಅಲ್ಲಿರೋ ಕಲೆಗಳಿಗೆ ಹೆಸರು ಬರದೆ ನಮ್ಮ ರಾಮಾಯಣದಿಂದ ಹನುಮಂತನ ಮೇಲೆ, ರಾಮನ ಮೇಲೆ ಇರುವಂಥ ಹೆಸರುಗಳು, ಸಂಸ್ಕೃತದಲ್ಲಿರುವಂಥ ಹೆಸರುಗಳು ಅಂತ ಹೇಳ್ತಾ ಇದ್ರು. ಹಾಗೆ ನಂಗೆ ತಲೆಯಲ್ಲಿ ಬಂದು, ಈಗ ಡಿಫೆನ್ಸಲ್ಲಿ ಆಗಿರ್ಬೋದು, ನಮಗೂ ಕೂಡ ವಾರ್ ಎಲ್ಲ ನಡೀತಾ ಇರುತ್ತೆ, ಅಲ್ಲಿ ಎಲ್ಲಾದರೂ ಈ ಮಹಾಭಾರತದ ಏನಾದರೂ ಇನ್ಫ್ಲೂಯೆನ್ಸ್ ಆಗಿರುತ್ತಾ, ಅಲ್ಲಿ ಪ್ಲಾನಿಂಗ್ಸ್ ಏನಾದರೂ ಯೂಸ್ ಮಾಡಿದಾರ? ಅದು ಬಹಳ ಈಸಿ ಟು ಅಂಡರ್ಸ್ಟ್ಯಾಂಡ್. ಇವಾಗ ನಾವು ಭಾರತ ಅಂತ ಅನ್ನೋದು ನೀವೆಲ್ಲ ಪೋಸ್ಟ್ ಇಂಡಿಪೆಂಡೆನ್ಸ್ ಬೇಬೀಸ್. ಓಕೆ, ನಾನೊಂದು ಸ್ವಲ್ಪ ಪ್ರೀ ಇಂಡಿಪೆಂಡೆಂಟ್ ಬೇಬಿ. ಆದರೆ ಹಿಂದೆ ಚರಿತ್ರೆ ಅಂತ ಓದ್ತೀವಲ್ಲ, ರಾಜರಾಜ ಚೋಳನ್ ಅಂತ ಒಬ್ಬ ದೊಡ್ಡ ರಾಜ ಇದ್ದ. ಅವನೊಂದು ಭಾಳ ದೊಡ್ಡ ನೇವಿನೇ ಸೃಷ್ಟಿ ಮಾಡಿ ಅವನು ಇದ್ರೊಳಗಂಥದ್ದು ಮಲೇಷ್ಯಾ, ಇದು ಇಂಡೋನೇಷ್ಯಾ, ಈ ಜಾಗಗಳೆಲ್ಲ ಯುದ್ಧ ಮಾಡ್ಕೊಂಡು ಹೋಗಿ ಗೆದ್ದು ಬಂದವನು. ಹಾಗಾಗಿ ಇವತ್ತು ಕೂಡ ಬಾಲಿ ಒಳಗೆ ಹಿಂದೂ ಟೆಂಪಲ್ಸ್ ಇದೆ. ಅಲ್ಲಿ ಅವರ ಏರ್ಲೈನ್ಸ್ ಇಸ್ ಗರುಡ. ಮಲೇಷ್ಯಾದಲ್ಲಿ ಮೊನ್ನೆ ತಾನೇ ಹೋಗಿ ಬಂದೆ. ಅಲ್ಲಿ ಒಂದು ಹೊಸ ಕ್ಯಾಪಿಟಲ್ ಕಟ್ಟಿದ್ದಾರೆ. ಅದರ ಹೆಸರು ಎಂಥದ್ದು, ಪುತ್ರ ಜಯ ಅಂತ. ಜಯ ಅನ್ನೋದು ಸಂಸ್ಕೃತ, ಪುತ್ರ ಅನ್ನೋದು ಸಂಸ್ಕೃತ. ಈ ಮಲೈ ಭಾಷೆನಲ್ಲಿ ಸಾಕಷ್ಟು ಸಂಸ್ಕೃತ ಪದಗಳಿವೆ. ಹಳೆ ಇನ್ಫ್ಲೂಯೆನ್ಸ್ ನೂರಾರು ವರ್ಷಗಳಿಂದ ಬೆರೆತು ಬಂದಿರೋರು. ಹಾಗಾಗಿ ಅಲ್ಲಿ ಇಂಡಿಯಾ ದೇಶದ ಇದಿರೋರು, ಬ್ಯಾಕ್ಗ್ರೌಂಡ್ ಇರೋರು, ಚೈನಾ ಬ್ಯಾಕ್ಗ್ರೌಂಡ್ ಇರೋರು, ಆಮೇಲೆ ಲೋಕಲ್ ಮಲೈಸ್ ಎಲ್ಲರೂ ಸೇರಿದ್ದಾರೆ ಅಲ್ಲಿ. ಸಿಂಗಾಪುರ್ನಲ್ಲಿ ಅದೇ, ಇದ್ರ ಇಂಡೋನೇಷ್ಯಾದಲ್ಲಿ ಹಾಗೆ ಇರೋದು. ನನಗೆ ಮಹಾಭಾರತ ರಾಮಾಯಣ ಅಂದ ತಕ್ಷಣ ಕೃಷ್ಣ ರಾಮ ಎಲ್ಲ ನೆನಪಾಗಿರೋದ್ರಿಂದ, ಈ ಕೆಲವ್ರು ಹೇಳ್ತಾ ಇರ್ತಾರೆ ದೇವ್ರ ಮೇಲೆ ಭಕ್ತಿನ ಭಯಾನ ಅಂತ ಹೇಳಿ, ಯಾವ್ದು ಇಡಬೇಕು, ಹೆಂಗೆ ಏನು ಅಂತ ಹೇಳಿ. ಅದಕ್ಕೆ ಭಯಭಕ್ತಿ ಅಂದ್ಬಿಡ್ತಾರಲ್ಲ, ಎರಡೂ ಇರಬೇಕು. ಆಯಾ ಸಂದರ್ಭಗಳಲ್ಲಿ ಭಯನೂ ಇರಬೇಕು, ಭಕ್ತಿನೂ ಇರಬೇಕು ಅಂತ ಒಂದು ಅಭಿಪ್ರಾಯ. ಬಟ್ ಎಲ್ಲೂ ಭಯ ಇರಬಾರದು, ಭಯ ಇಲ್ಲದ ಜೀವನವೇ ನಿಜವಾದ ಜೀವನ ಅಂತ ಟ್ಯಾಗೋರ್ ಹೇಳಿದ್ದು. ಅದು ಸರಿನಾ ಸರ್? ಅದಕ್ಕೆ ಹೇಳ್ತಾರಲ್ಲ, ದೇಶ ಇನ್ನೂ ಸ್ವತಂತ್ರವಾಗೋಕ್ಕಿಂತ ಮುಂಚೆನೆ ಅವ್ರು ಹೇಳಿದ್ದು, ಎಲ್ಲಿ ಗೀತಾಂಜಲಿಲಿ ಹೇಳಿದ್ರು, ಬೇರೆ ಕಡೆ ಎಲ್ಲ ಹೇಳಿದ್ರು, ಮರ್ತು ಬಿಟ್ಟಿದ್ದೀನಿ ನಾನು. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ and the head is held high, okay, the country awake to that ಅಂತ ಏನೋ ಅಂತ ಇದು ಬರುತ್ತೆ. ಅಂದರೆ ಭಯವಿಲ್ಲದೆ ಜೀವನ ಇರಬೇಕು, ಅದು ನಿಜವಾದ ಜೀವನ. ನಾನು ಇಲ್ಲಿಂದ ಹೊರಗಡೆ ಹೋದ್ರೆ ನನ್ನ ಮನೆ ಸೇರ್ಕೋತೀನಿ ಆರಾಮವಾಗಿ, ಮಧ್ಯೆ ಯಾರೋ ದರೋಡೆಕೋರರು ಬಂದು ನನ್ನ ಮೇಲೆ ಹಲ್ಲೆ ಮಾಡಲ್ಲ. ಆ ಭಯ ಇದ್ರೆ ತಾನೇ ತೊಂದರೆ ಆಗೋದು. ಆ ಭಯ ಇಲ್ದಿದ್ರೆ ತೊಂದರೆ ಏನು ಸರ್? ಈಗ ಭಯ ಇಲ್ಲ ಅಂದರೆ ತೊಂದರೆ ಏನು ಅಂತ ಅಂತೀವಿ, ಆದರೆ ಕಾಲಕ್ರಮೇಣ ಈಗ ನನ್ನನ್ನೇ ತಗೊಳ್ಳಿ, ಈಗ ನಾನು ಸಿಂಗಲ್ ಆಗಿದ್ದೀನಿ ನನ್ನ ಲೈಫಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ಹೇಳೋ ಪ್ರಕಾರ ವಯಸ್ಸಾದ್ಮೇಲೆ ಆ ವಯಸ್ಸಿಗೆ ಅನುಗುಣವಾಗಿ ಒಂದು ಪಾಯಿಂಟಲ್ಲಿ ಭಯ ಅನ್ನೋದು ಕಾಡತ್ತೆ ಅಂತ. ಅದು ಯಾವ ಥರದ ಭಯ ಗೊತ್ತಿಲ್ಲ, ಆದರೆ ಆ ಥರದ ಭಯ ಅನ್ನೋದು ಭಾಳ ಸಿಂಪಲ್ ಅಲ್ಲ. ಫಿಯರ್ ಆಫ್ ದ ಅನ್ನೋನ್. ಗೊತ್ತಿರೋದ್ರ ಬಗ್ಗೆ ಭಯ ಇಲ್ಲ. ಅಲ್ಲೊಂದು ಹಾವು ಇದೆ ಅಂತ ಅಂದರೆ ನೀವು ನೋಡಿದರೆ, ಆ ಹಾವು ನನ್ನ ಹತ್ರ ಬರ್ತಿದೆ ಅಂತ ಅಂದರೆ, ಓಕೆ, ನನಗೆ ಭಯದ ಜೊತೆಗೆ
ನನ್ನ ಆರ್ಟ್ರಿನಲ್ಲಿ ಕೆಲಸ ಮಾಡಿ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದರ ಇದು ಸೊಲ್ಯೂಷನ್ನು ಸಿಗುತ್ತೆ ನನಗೆ. ಹಂಗೆ ಅದು ಗೊತ್ತಿಲ್ಲದೆ ಇರಬೇಕಾದ್ರೆ ಯಾರೋ ಬಂದು ಹೇಳೋಗ್ಬಿಟ್ಟಿದ್ದಾರೆ, ರೀ ಅಲ್ಲೊಂದು ಹಾವು ನೋಡಿದೆ ನಿಮ್ಮ ಮನೆಯಲ್ಲಿ ಅಂತ. ಎಲ್ಲಿದೆಯೋ, ಇಲ್ಲಿದೆಯೋ, ಅಲ್ಲಿದೆಯೋ ಗೊತ್ತಿಲ್ಲ. ಓಕೆ, ಈ ಭಯದ ನಿವಾರಣೆ ಬಹಳ ಕಷ್ಟ ಇದೆ. ಅದಕ್ಕೆ ನೋನ್ ಎನಿಮಿ ಈಸ್ ವೆರಿ ಈಸಿ ಟು ಹ್ಯಾಂಡಲ್. ಅನ್ನೋನ್ ಎನಿಮಿ ಬಹಳ ಕಷ್ಟ. ಅದಕ್ಕೋಸ್ಕರನೇ ಆ ಒಂದು ಎಕ್ಸ್ಪ್ರೆಷನ್ ಉಪಯೋಗಿಸ್ತೀವಲ್ಲ, ಬೆನ್ನಿಗೆ ಚೂರಿ ಹಾಕಿದ ಅಂತ ಇದೆ. ಅವನನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು, ಆ ಭಯ ಇರಲಿಲ್ಲ ನನಗೆ, ಮೋಸ ಆಯ್ತು ನನಗೆ. ನಿಜ ಸರ್. ಆ್ಯಂಡ್ ನಮ್ಮೊಳಗೆ ಇರುವಂಥ ಕೆಲವೊಂದು ಗುಣಗಳು ಇದ್ದಾವೆ. ಯಾವ ಥರದ ಗುಣಗಳಿಗೆ ನಾವು ನಮ್ಮ ಪ್ರಕಾರ ನನ್ನಲ್ಲಿರೋ ಗುಣಗಳು ಕೆಲವೊಂದು ನನಗೆ ಪ್ಲಸ್ ಆಗೇ ಕಾಣಿಸ್ತಿರುತ್ತೆ. ಬಟ್ ಯೂಶಲಿ ಹೊರಗಡೆ ನಿಂತ್ಕೊಂಡು ನೋಡೋವಾಗ ಗೊತ್ತಾಗತ್ತೆ ಇದಲ್ಲ, ಇದರಿಂದ ನೀನು ಭಯ ಭಕ್ತಿಯಿಂದ ಇದ್ದರೆ ಜೀವನದಲ್ಲಿ ಮುಂದುವರಿತೀಯ, ಒಳ್ಳೇದು ಅಂತ. ಸೊ ಅದು ಮನುಷ್ಯನಲ್ಲಿರುವಂಥ ಯಾವ್ಯಾವ ಗುಣಗಳಿರ್ಬೋದು ಸರ್ ಹಂಗಿದ್ರೆ? ಏನಪ್ಪ, ಇದು ಭಾಳ ಜಿಜ್ಞಾಸೆಗೆ ಒಳಪಡಬೇಕಾದ ವಿಷಯ. ಇದಕ್ಕೆಲ್ಲ ಉತ್ತರ ಸಿಗೋದು ಫಿಲಾಸಫಿ ಒಳಗೆ. ಅಂದರೆ ಸರ್ ಈಗ ನೀವು ಫಿಲಾಸಫಿ ಎಲ್ಲ ನಂಬ್ತೀರಾ ಸರ್? ನಂಬೋದು ಪ್ರಶ್ನೆ ಅಲ್ಲ. ಫಿಲಾಸಫಿನೂ ಒಂದು ಕ್ಷೇತ್ರ. ಸೊ ಆ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಬೆಳವಣಿಗೆಗೆ ಒಗ್ಗಿಸಿಕೊಳ್ಳೋದಕ್ಕೆ ಬೇಕಾದ ಅನೇಕ ವಿಷಯಗಳು ಅಲ್ಲಿ ಸಿಗುತ್ತೆ. ಹಾಗಾಗಿ ಅದನ್ನು ಓದಬೇಕು, ಅದನ್ನು ಕೇಳಬೇಕು ಅನ್ನೋ ಒಂದು, ಅದಕ್ಕೋಸ್ಕರ ನಮ್ಮ ಶಿಕ್ಷಣ ಪದ್ಧತಿ ಒಳಗೆ ಫಿಲಾಸಫಿಗೆ ಒಂದು ಜಾಗ ಇದೆ. ನೀವು ಹಿಂದೆ ಗ್ರೀಕ್ ಇದಕ್ಕೆ ಹೋದರೆ ಫಿಲಾಸಫಿನೇ ಬಹಳ ಮುಖ್ಯವಾಗಿದ್ದಿದ್ದು. ಪ್ಲೇಟೋ, ಅರಿಸ್ಟಾಟಲ್ ಟೈಮ್ದಲ್ಲ ಫಿಲಾಸಫಿಗೆ ಬಹಳ ದೊಡ್ಡ ಮರ್ಯಾದೆ ಇದ್ದಿದ್ದು. ಆ್ಯಂಡ್ ಈಗ ನೀವು ಕೆಲವೊಂದು ವಿಷಯ ಅಂತ ತಗೊಂಡ್ರೆ ಅದರಲ್ಲಿ ಯಾವುದನ್ನು ನಾವು ಜಾಸ್ತಿ ಫಾಲೋ ಮಾಡಬೇಕು, ಯಾವುದು ರೈಟ್ ನಮಗೆ ಅನ್ನೋದು, ಈಗ ಎಕ್ಸಾಂಪಲ್ ಈಗ ಜಾತಿ ಅಂತ ತಗೊಳ್ಳೋದಾ ಅಥವಾ ಧರ್ಮ, ಇವೆರಡು ಒಂದೇನಾ ಇಲ್ಲ ಬೇರೆ ಬೇರೆನಾ? ಕೆಲವ್ರು ಹೇಳೋದು ಆ ಜಾತಿಗೆ ತಕ್ಕಂಗೆ ಧರ್ಮಗಳಿರುತ್ತೆ ಅಂತ ಹೇಳಿ. ಜಾತಿ ಅನ್ನೋದು ಬಹಳ ಸಣ್ಣ ಪದ ರೀ, ಧರ್ಮ ಅನ್ನೋದು ಬಹಳ ದೊಡ್ಡ ಪದ. ಅವೆರಡಕ್ಕೂ ತಳಕು ಹಾಕೋದು ತಪ್ಪದು. ಬಹಳ ಜನ ಹೇಳ್ತಾರಲ್ಲ ಇದೆ. ಅದಕ್ಕೆ ಹೇಳೋದು, ನಮ್ಮ ಭಾವನೆಗಳಾಗಲಿ, ನಮ್ಮ ಕರ್ತವ್ಯಗಳಾಗಲಿ, ನಮ್ಮ ಯೋಚನಾ ಕ್ರಮಗಳಾಗಲಿ, ಇವೆಲ್ಲ ಹೇಗೆ ನಾವು ಬೆಳೆಸ್ಕೊಂಡಿದ್ದು ಸಂಸ್ಕಾರ ಬಲದಿಂದ ಅಂತ ಹೇಳ್ತೀವಿ. ಆ ಸಂಸ್ಕಾರ ಎಲ್ಲಿಂದ ಸಿಗೋದು ನಮಗೆ? ಫ್ಯಾಮಿಲಿಯಿಂದ ಫಸ್ಟು ತಾಯಿಯಿಂದ, ತಂದೆಯಿಂದ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿಂದ. ಸೊ ಮನೆಯ ವಾತಾವರಣ ಹೇಗಿದೆ, ಅಲ್ಲಿ ಏನು ಮಾತುಕತೆಗಳಾಗುತ್ತೆ, ಇದಾಗುತ್ತೆ. ಬೆಳಗಾಗೆದ್ದು ಕೈಕಾಲು ತೊಳ್ಕೊಂಬಂದು ಕೈಕಾಲು ತೊಳ್ಕೊಂಬಂದು ಕಾಫಿ ತಯಾರಿದೆ ಅಂತ ಅಂತೆ. ಅನೇಕ ಇದು ಕುಟುಂಬಗಳಲ್ಲಿ ಅದಿಲ್ಲ. ಇನ್ನೂ ಹಿಂಗೆ ಹೇಳ್ತಾ ಇರಬೇಕಾದ್ರೆ ಬೆಟ್ಟಿ ಅಂತ ತಂದು ಕೊಡ್ತಾರೆ. ಅವರವರ ಸಂಸ್ಕಾರ ಅದು. ನಾನು ಬೆಳೆದ ರೀತಿಯಲ್ಲಿ ಇದು ಬಹಳ ಮುಖ್ಯ ಅಂತ. ಅವ್ರು ಬೆಳೆದ ರೀತಿಯಲ್ಲಿ ಏನಂತೆ, ಬೆಳಗಾಗಿ ಎದ್ದಿದ್ದೀನಿ, ಓಕೆ, ಹಲ್ಲುಜ್ಜೇ ಟೀ ಕುಡಿಬೇಕು ಅಂತ ಯಾರು ಹೇಳಿದ್ದಾರೆ ಅಂತ ಅವನ ಇದು ಅವ್ರವ್ರು ಬೆಳೆದು ಬಂದ. ಒಟ್ಟಿನಲ್ಲಿ ಆ ಸಂಸ್ಕಾರ ಅನ್ನೋ ಪದಕ್ಕೆ ಬಹಳ ದೊಡ್ಡ ಮರ್ಯಾದೆ ಇದೆ. ಅದು ಸಂಸ್ಕಾರ ಬರೋದು ಯೂಶಲಿ ಮನೆಯ ವಾತಾವರಣದಲ್ಲಿ. ಯಾಕೆಂದರೆ ಸಣ್ಣ ವಯಸ್ಸು ಇಂಪ್ರೆಷನಬಲ್ ಏಜ್. ಅಲ್ಲಿ ಸಿಕ್ಕಾಕೊಂಡಿದ್ದು ಅದನ್ನು ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಹಾಗೆ ಒಳ್ಳೆಯ ವಿಚಾರಗಳು ಅಲ್ಲಿ ಬಂದರೆ ಆ ಒಳ್ಳೆಯ ವಿಚಾರಗಳು ನಮ್ಮನ್ನು ತುಂಬಿರುತ್ತೆ. ಮುಂದಕ್ಕೆ ಶಿಕ್ಷಣ, ನಮ್ಮ ಗುರುಗಳು ಏನು ಹೇಳಿಕೊಡ್ತಾರೆ, ನಮ್ಮ
ಸ್ನೇಹ ವಲಯದಲ್ಲಿ ಓಕೆ ಯಾವ ರೀತಿ ನಾವು ಪ್ರೇರಣೆಗಳನ್ನು ಪಡ್ಕೋತೀವಿ ಇವೆಲ್ಲ ಬರುತ್ತೆ. ಅದಕ್ಕೇನೆ ಒಂದು 21 ವರ್ಷದವರೆಗೂ ನಮ್ಮ ಬೆಳವಣಿಗೆ ಆ ರೀತಿ ಸಂಸ್ಕಾರದಲ್ಲಿ ಮನೆ ವಾತಾವರಣದ ಸಂಸ್ಕಾರ, ಓಕೆ ಜ್ಞಾನ ಸಂಪಾದನೆ ಗುರುಗಳಿಂದ, ಆಮೇಲೆ ಸರಿಯಾದ ದಾರಿ ತೋರಿಸ್ತಾರೆ. ಇದು ಸರಿಯಾದ ದಾರಿ, ಇದು ಸರಿಯಾದ ದಾರಿ ಅಲ್ಲ ಅಂತ. ಅದನ್ನು ಹೇಗೆ ಮತ್ತೆ ಎಷ್ಟು ನಮ್ಮದನ್ನಾಗಿ ಮಾಡ್ಕೋತೀವಿ, ಓಕೆ ಅದರ ಮೇಲೆ ನಮ್ಮ ಭವಿಷ್ಯ ರೂಪಿತವಾಗಿರುತ್ತೆ. ಸೊ ಭವಿಷ್ಯ ಅಂತ ಹೇಳಿದ್ರಲ್ಲ, ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಸರ್? ಅದಕ್ಕೆ ಏಜ್ ಇಲ್ಲ ಸರ್ ಅಲ್ವಾ? ಅದಕ್ಕೂ ಅದು ಯಾಕೆಂದರೆ ಒಂದು ಹೇಳ್ತೀವಲ್ಲ, ಡೆಡ್ ಯೆಸ್ಟರ್ಡೇ ಅನ್ಬಾರ್ನ್ ಟುಮಾರೋ, ವೈ ಫ್ರೆಟ್ ಅಬೌಟ್ ದೆಮ್ ಇಫ್ ಟುಡೇ ಬಿ ಸ್ವೀಟ್ ಅಂತ. ಇದು ಒಂದು ಚಿಂತನ ಪದ್ಧತಿ. ಇದನ್ನು ಈ ಚಾರ್ವಾಕರು ಅನ್ನೋರು ನಮ್ಮ ಇದರೊಳಗೆ, ನಮ್ಮ ಫಿಲಾಸಫಿ ಒಳಗೆ ಚಾರ್ವಾಕರಿಗೆ ಒಂದು ಜಾಗ ಇದೆ. ದೇ ಡೋಂಟ್ ಕೇರ್, ದೇ ಲಿವ್ ಫಾರ್ ದ ಮೊಮೆಂಟ್. ನೆನ್ನೆ ಏನಾಯ್ತು, ಫರ್ಗೆಟ್ ಅಬೌಟ್ ಇಟ್ ಆಯ್ತು, ನಾಳೆ ನೋಡೋಣ ಅಂತ ಅದು ಬಂದಾಗ ಅದರ ಬಗ್ಗೆ ಪ್ರೆಸೆಂಟ್, ಲಿವಿಂಗ್ ಪ್ರೆಸೆಂಟ್, ಇದನ್ನ ಯು ಲಿವ್ ದಿಸ್ ಮೊಮೆಂಟ್ ಅಂತ ಅವರ ಒಂದು. ಇನ್ನು ಕೆಲವರು ಇಲ್ಲ ರೀ, ನಾಳೆ ಯೋಚನೆ ಮಾಡಬೇಕು ಅಂತ, ಅದು ಅವ್ರದ್ದು ಒಂದು ಪದ್ಧತಿ. ಇನ್ನೊಬ್ರು ಇಲ್ರಿ, ಬರೀ ಇವತ್ತು ನಾಳೆ ನೋಡಿದ್ರಾಗಲ್ಲ, ಹಿಂದೆ ಏನಾಗಿದೆ ಅನ್ನೋದನ್ನು ಅಲ್ಲಿಂದ ತಿಳ್ಕೊಂಡು ಅಲ್ಲಿ ಮಾಡಿದ ತಪ್ಪುಗಳನ್ನು ಮಾಡದೆ ಅಲ್ಲಿ ಮಾಡಿದ ಸರಿಗಳನ್ನು ನಮ್ಮದು ಮಾಡಿಕೊಂಡ್ರೆ ಇವತ್ತು ನಾಳೆ ಎರಡನ್ನೂ ಸುಖವಾಗಿ ಇಟ್ಕೋಬಹುದು ಅನ್ನೋ ಒಬ್ಬೊಬ್ಬರದು ಒಂದೊಂದು ನಿಲುವು. ಕರೆಕ್ಟ್ ಸರ್. ನಿಮ್ಗೆ ಯಾವ್ದು ಇಷ್ಟ ಸರ್? ನನಗೆ ಗೊತ್ತಿಲ್ಲಪ್ಪ. ಆ್ಯಕ್ಚುಲಿ ನಾನು ಸ್ವಲ್ಪ ಚಾರ್ವಾಕ ಅಂತಾನೆ ಅಂದ್ಕೊಂಡಿದ್ದೀನಿ. ನಾನು ಐ ಹ್ಯಾವ್ ಓನ್ಲಿ ಲಿವ್ಡ್ ಫಾರ್ ದ ಪ್ರೆಸೆಂಟ್. ನಾನು ನೆನ್ನೆಯಲ್ಲಿ ಬದುಕಿಲ್ಲ, ನಾಳೆಯ ಬಗ್ಗೆ ಅಷ್ಟೊಂದು ಇಲ್ಲ. ಆದರೂ ಕೂಡ ಯೋಚನೆ ಇದೆ. ನಾಳೆ ಅಂತ ಅಂದರೆ ಇನ್ನೇನು ಮಾಡಬಹುದು ನಾನು ಅನ್ನೋ ದೃಷ್ಟಿ ಒಳಗೆ. ಹೌದು, ಇಷ್ಟೇನಾ? ಹಂಗಾದರೆ ನನ್ನ ಕೇಪಬಿಲಿಟಿ ಇಷ್ಟೇನಾ? ನಾನು ಇವತ್ತಿನ ತನಕ ಏನು ಮಾಡಿದ್ದೀನಿ ಅಷ್ಟೇನಾ ನನ್ನ ಕೇಪಬಿಲಿಟಿ? ಅಥವಾ ಅದಕ್ಕೆ ಮೀರಿದ್ದೇನಾರು ಇದೆಯಾ ಅಂತ ಯೋಚನೆಗಳು ಬರುತ್ತೆ. ಅದಕ್ಕೋಸ್ಕರನೇ ಮನುಷ್ಯ ಯಾವಾಗಲೂ ತನ್ನನ್ನು ತಾನು ಫಸ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಅರ್ಥ ಮಾಡ್ಕೋಬೇಕಾದ್ರೆ ನಾನು ಯಾರು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ, ನಾನು ಯಾರು ಅಂತ. ಓಕೆ, ಆ ಪ್ರಶ್ನೆ ಅದು ಒಂದು ಫಿಲಸಾಫಿಕಲ್ ಪ್ರೋಸೆಸ್. ಅದು ಹೂ ಆಮ್ ಐ ಅಂತ, ಅದಕ್ಕೆ ಉತ್ತರ ಕಂಡುಕೊಳ್ಳೋದು ಅಂತ. ಅಲ್ಲಿ ಫಸ್ಟ್ ನನ್ನ ಹೆಸರು ದತ್ತಾತ್ರೇಯ ಅಂದರೆ ನಾವು ನಮ್ಮ ಹೆಸರಿನಿಂದ ಡಿಫೈನ್ ಮಾಡ್ಕೋತೀವಿ. ಆಮೇಲೆ ಯಾರು ಕೇಳಿದರೆ ಏನು ಹುಚ್ಚನ ನೀನೇ ಇಟ್ಕೊಂಡಿದ್ದ ಹೆಸರು, ನಿಮ್ಮ ಅಪ್ಪನೋ ನಿಮ್ಮ ಮಾವನೋ ಯಾರೋ ಇಟ್ಟಿದ್ದು, ಅದನ್ನೇ ನೀನು ಅದು ಅಂತ ಅಂತೀಯಲ್ಲ, ನಾನ್ ಸೆನ್ಸ್ ಅಂದರೆ ಹೌದಲ್ವಾ ಅಂತ ಇನ್ನೊಂದು ಹೌದು, ಹೂ ಎಲ್ಸ್ ಐ ಆಮ್ ಅಂತ ಅನ್ನೋದನ್ನು ಯೋಚನೆ ಮಾಡ್ತೀವಿ. ಸೀರೀಸ್ ಆಫ್ ಕ್ವೆಶ್ಚನಿಂಗ್ ಇದು ಮಾಡ್ಕೊಂಡು ಹೋದರೆ ಯಾವುದೋ ಒಂದು ಸ್ಟೇಜ್ನಲ್ಲಿ ನಮ್ಮನ್ನು ನಾವು ದತ್ತಾತ್ರೇಯ, ನಾ ಇಂಥವ್ರ ಮಗ, ಇಂಥವ್ರ ಮೊಮ್ಮಗ ಇವನ್ನೆಲ್ಲ ಬಿಟ್ಟು ಐ ಆಮ್ ಎನ್ ಎಂಜಿನಿಯರ್, ಐ ಆಮ್ ಎ ಡಾಕ್ಟರ್, ಈ ಥರ ಎ ಸೆಟ್ ಆಫ್ ಕೇಪಬಿಲಿಟೀಸ್ ದಟ್ ಐ ಆಮ್, ಅಲ್ಲಿಗೆ ತಂದು ನಿಲ್ಲಿಸ್ತೀವಿ. ಅದಕ್ಕೆ ಮುಂದ್ಗಡೆ ಹೋದರೆ ಇನ್ನು ಅದು ರೆಲ್ಮ್ ಆಫ್ ಫಿಲಾಸಫಿ. ಓಕೆ, ಅಷ್ಟೇನಾ ನೀ ಡಾಕ್ಟ್ರು ಇಂಜಿನಿಯರ್ ಅಷ್ಟೇನಾ ಅಂತ ಇನ್ನೂ ಭಾಳ ಕೂಲಂಕುಷವಾಗಿ ಪ್ರಶ್ನೆ ಮಾಡ್ಕೊಂಡು ಹೋದರೆ ಅವಾಗ ಹೇಳ್ತಾ ನಾನು ತತ್ವಮಸಿ ಅಂತೀವಿ, ಯು ಆರ್ ದಟ್ ಅಂತ. ಆ ದಟ್ ಅನ್ನೋದಕ್ಕೆ ಒಂದು ದೊಡ್ಡ ಫಿಲಾಸಫಿ ಇದೆ, ಅದು ಹೂ ಈಸ್ ದ್ಯಾಟ್ ಅಂತ. ಅದಕ್ಕೂ ಮುಂದೆ ಹೋಗಿ ಏನಂದರೆ ಹೆಂಗೆ ಮಾಡ್ತಾರೆ, ನೇತಿ ಅಂತಿ, ನೋ ಯು ಆರ್ ನಾಟ್ ದ್ಯಾಟ್, ಯು ಆರ್ ನಾಟ್ ದ್ಯಾಟ್.
ನೆಗೆಟಿವ್ ಇದು ಬರುತ್ತೆ. ಕರೆಕ್ಟ್. ಅಲ್ಲಿಂದ ಮುಂದೆ ಹೋಗಿ ಏನು ಮಾಡಿಕೊಂಡೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಹೌದು. ಸರ್ವ. ಅದರೊಳಗೆ ಎಂಥ ದೊಡ್ಡ ಅರ್ಥ ಇದೆ ನೋಡಿ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಅಂತ, ಐ ಆಮ್ ಎ ಸೆಟ್ ಆಫ್ ಕೇಪಬಿಲಿಟೀಸ್. ನನ್ನ ಎಲ್ಲ ನನ್ನ ಇದು ನನ್ನೊಳಗೆ ಇದೆ ಅದು. ಓಕೆ, ಅದರ ಅನಾವರಣ ಮಾಡ್ಕೋಬೇಕಷ್ಟೇ ನಾವು. ಅದನ್ನು ಎಷ್ಟು ಮುಕ್ತವಾಗಿ ನಾವು ಅನಾವರಣ ಮಾಡ್ತೀವಿ ಅಷ್ಟು ನನ್ನ ಸ್ವಶಕ್ತಿ ಅಂತೇನಿದೆ ಅದು ಹೊರಗಡೆ ಬರುತ್ತೆ ಅಂತ. ನಮ್ಮ ಇಡೀ ಶಿಕ್ಷಣ ಪದ್ಧತಿನ ಡಿಫೈನ್ ಮಾಡಿದ್ದೆ ಆ ರೀತಿ ಒಳಗೆ. ಈ ಮೆಕಾಲೆ ಸಿಸ್ಟಮ್ನಲ್ಲಿ ಅಲ್ಲ. ವಿವೇಕಾನಂದರು ಹೇಳಿದ್ರು, ಎಜುಕೇಶನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ನನ್ನಲ್ಲಿ ಪರ್ಫೆಕ್ಷನ್ ಇದೆ, ಐ ಆಮ್ ಎ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್. ಅದ್ರ ಮೇಲೆ ಒಂದು ಮುಸುಕಾಕೊಂಡ್ಬಿಟ್ಟಿದ್ದೀನಿ ನಾನು, ಅದನ್ನು ಕಿತ್ತು ಬಿಸಾಕಬೇಕು. ಇದನ್ನೇ ಗಾಂಧಿಯವರು ಕೂಡ ಹೇಳಿದರು. ಎಂಥದ್ದು ಶಕ್ತಿ ಸರ್ವಸ್ವದ ಅನಾವರಣ ಅಂತ ಅವರಂದರು. ಹೀಗೆ ಇವೆಲ್ಲವೂ ಬರೋದು ಸ್ವಂತ ಯೋಚನೆಯಿಂದ ಅಂತ. ನಾವು ಎಷ್ಟು ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಬರುತ್ತೆ. ಕೆಲವು ಸಾರಿ ನಮಗೆ ತೊಂದರೆ ಆದಾಗ ಯಾರೋ ಗುರುಗಳ ಹತ್ರ ಹೋಗ್ತೀವಿ, ಯಾರೋ ಗೊತ್ತಿದ್ದವ್ರ ಹತ್ರ ಹೋಗ್ತೀವಿ. ಅದಕ್ಕೋಸ್ಕರವೇ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳೋದು. ಅವ್ರ ಹತ್ರ ಯಾಕೆ ಹೋಗ್ತೀವಿ ಅಂದರೆ ಅವ್ರ ಹತ್ರ ಆ ನಾಲೆಡ್ಜ್ ಇದೆ, ಅದಕ್ಕೋಸ್ಕರ ಹೋಗ್ತೀವಿ. ನಿಜ. ಆ್ಯಂಡ್ ಈ ಮಾತು ನಿಮಗೆ ಕೇಳಬೇಕು ಅಂತ ನನಗೆ ಅನಿಸ್ತಾ ಇತ್ತು, ಯಾಕಂದರೆ ನೀವೇ ಪರ್ಫೆಕ್ಟ್ ಇದಕ್ಕೆ ಆನ್ಸರ್ ಮಾಡೋದಕ್ಕೆ. ಬಿಕಾಸ್ ಈಗ ಎಲ್ಲರೂ ಹೇಳ್ತಾರೆ ಸಿಂಗಲ್ ಆಗಿದ್ದವರಿಗೆ ಏನು ಅವ್ರಿಗೇನು ಬಿಡೋ ಮಠ ಮನೆ ಏನು ಉಪಯೋಗ ಅಂತ ಹೇಳ್ತಿರ್ತಾರೆ. ಆದರೆ ಆ ಮನುಷ್ಯನಿಗೂ ಕೂಡ ಫೈನಾನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಲೈಫಲ್ಲಿ? ಫೈನಾನ್ಸ್ ನನ್ನ ಪ್ರಕಾರ ಫೈನಾನ್ಸ್ ಅನ್ನೋದು ಬಹಳ ಮುಖ್ಯ ಅಂತ. ಯಾತಕ್ಕೆ ಮುಖ್ಯ ಅಂತ ಅಂದರೆ ನಮ್ಮ ಜೀವನದಲ್ಲಿ ನಮ್ದು ಏನ್ರಿ ನಾವು ಕೇಳ್ಕೊಳ್ಳೋದು ಯಾವಾಗಲೂ ಬಿನಾ ದೈನ್ಯೇನ ಜೀವಿತಂ, ಯಾರ ಮುಂದೇನೂ ಹೋಗಿ ಭಿಕ್ಷೆ ಬೇಡದೆ ಬದುಕಬೇಕು. ಓಕೆ, ಅನಾಯಾಸೇನ ಮರಣಂ ಅಂತ, ಯಾರಿಗೂ ತೊಂದರೆ ಕೊಡ್ದಂಗೆ ನನಗೂ ತೊಂದರೆ ಇಲ್ದಾಗೆ ನಾನು ಸಾಯಬೇಕು ಅಂತ. ಹಾಗಾಗಿ ನಾವು ಬದುಕಿರೋವರೆಗೂ ದುಡ್ಡು ಅನ್ನೋದಕ್ಕೆ ಒಂದು ಮರ್ಯಾದೆ ಇದೆ, ಅದಕ್ಕೊಂದು ಬೆಲೆ ಇದೆ, ಅದರಿಂದ ನಮಗೆ ಪಡ್ಕೋಬೇಕಾದ ಒಂದಿಷ್ಟು ಇದೆ. ಬಟ್ ಅದು ಯಾವುದೋ ಒಂದು ಲೆವೆಲ್ ಬೇಸಿಕ್ ನೀಡ್ಸ್ ಅದು ಮುಗಿಯೋವರೆಗೂ ಆ ಧನ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಹಾಗೆ ಅದು ಮ್ಯಾಸ್ಲೋಸ್ ಥಿಯರಿ ಅಂತ ಹೇಳ್ತೀವಿ, ಥಿಯರಿ ಆಫ್ ಹಿಯರಾರ್ಕಿ ಅಂತ. ಮನುಷ್ಯನ ಬೆಳವಣಿಗೆ, ಮನುಷ್ಯ ಯಾತಕ್ಕೆ ಕೆಲಸ ಮಾಡ್ತಾನೆ ಅಂತ, ಯಾತಕ್ಕೆ ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ಬೇಸಿಕ್ಕಾಗಿ ಅವನದೊಂದು ನೀಡ್ ಸ್ಯಾಟಿಸ್ಫ್ಯಾಕ್ಷನ್. ಅವನಿಗೆ ಹಸಿವು, 3 ದಿವಸದ ಮೇಲೆ ಊಟ ಇಲ್ಲದೆ ಇರೋಕ್ಕಾಗಲ್ಲ. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹಣ ಬೇಕು, ಅದಕ್ಕೋಸ್ಕರ ಅವನು ಕೆಲಸ ಮಾಡ್ತಾನೆ. ಸೊ ಆ ಕೆಲಸ ಮಾಡೋದಕ್ಕೆ ಅವನಿಗೆ ಮೋಟಿವೇಶನ್ನು ಹಸಿವು. ಆ ಹಸಿವು ನಿವಾರಣೆ ಆಗಬೇಕು. ಆಮೇಲೆ ಅದೇ ರೀತಿ ಅವನಿಗೊಂದು ಮನೆ ಇರಬೇಕು, ನನಗೊಂದು ಇದಿರಬೇಕು. ಇದು ಬೇಸಿಕ್ ನೀಡ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವನು ತಾನು ಪ್ರಶ್ನೆ ಮಾಡ್ಕೋತಾನೆ, ಇಷ್ಟೇನಾ ಬರೀ ನಾ ಬದುಕೋದು ಬರೀ ಊಟ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಉಮಾಹೆ ಅಂತ. ಅವಾಗ ಅವನಿಗೆ ಅನಿಸುತ್ತೆ, ಇಲ್ಲ ಇದಕ್ಕಿಂತ ಇನ್ನೇನೋ ಇದೆ ನನಗೆ. ಆವಾಗ ಅವನು ಫ್ಯಾಮಿಲಿ, ಸೆಕ್ಯೂರಿಟಿ. ಓಕೆ, ನಾನು ಅದೇ ಭಯವಿಲ್ಲದ ವಾತಾವರಣದಲ್ಲಿ ಬದುಕಬೇಕು ನಾನು. ಓಕೆ, ಅಕ್ಕಪಕ್ಕದವರು ನನ್ನ ಬಗ್ಗೆ ಒಂದು ಅಭಿಮಾನ ಬೆಳೆಸ್ಕೊಂಡಿರಬೇಕು, ನಾನು ಅವ್ರ ಬಗ್ಗೆ ಅಭಿಮಾನ ಬೆಳೆಸ್ಕೊಂಡು. ಇದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಒಬ್ಬ ಮನುಷ್ಯನಿಗೆ. ಈ ಲೆವೆಲ್ ನೀಡ್ ಮುಗಿದ್ರೆ ಈ ಲೆವೆಲ್ಗೆ ಹಾತೊರಿತಾನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಅದೇನು ಅಂತ ಗೊತ್ತಿರಲ್ಲ, ಹುಡುಕಾಟ. ಸೊ ಅಲ್ಲಿಗೆ ಬರ್ತಾನೆ.
ಆಯಿತು, ಮನೆ ಹೆಂಡತಿ ಆಯಿತು, ಮಕ್ಕಳಾಯಿತು, ಅಪ್ಪ ಅಮ್ಮ ಜೊತೆಗಿದ್ವಿ, ಒಂದು ಸ್ವಲ್ಪ ದಿವಸ ಹೊರಗಡೆ ಹೋದ್ವಿ, ಇದನ್ನು ಮಾಡಿದ್ವಿ. ಸಮಾಜದಲ್ಲಿ ಒಂದು ನನಗೆ ಸ್ಥಾನ ಬೇಕು. ಆ ಸ್ಥಾನಕ್ಕೆ ಏನು ಮಾಡಬೇಕು? ಅದಕ್ಕೆ ನಾನೇನಾದರೂ ಸಮಾಜಕ್ಕೆ ಕೆಲಸ ಮಾಡಬೇಕು. ಅದಕ್ಕಾಗಿ ಹಾತೊರೆದು ತನ್ನನ್ನು ತಾನು ಅಲ್ಲಿಗೆ ತೊಡಗಿಸ್ಕೊತಾನೆ. ಅದು ದಟ್ ಬಿಕಮ್ಸ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್. ಹಾಗೆ ಅದು ಬೆಳ್ಕೊಂಡೋಗಿ ಬೇರೆ ಬೇರೆ ಲೆವೆಲ್ನಲ್ಲಿ ಫೈನಲ್ ಆಗಿ ದುಡ್ಡು ಗಿಡ್ಡು ಇವೆಲ್ಲ ಮೀನಿಂಗ್ಲೆಸ್ ಆಗೋಗುತ್ತೆ. ಅದಕ್ಕೆ ನಾನು ಭಾಳ ಕಡೆ ಹೇಳ್ತೀನಿ, ಈ ಸ್ವಲ್ಪ ತಡೀರಿ. ಇವಾಗ ಸ್ವಲ್ಪ ಹಣದ ತೊಂದರೆ ಇದೆ, ಅದು ಸರಿ ಹೊಟ್ಟೋಗುತ್ತೆ. ಅದು ಒಂದು ಸ್ವಲ್ಪ ದಿವಸ ತಡಿಬೇಕಷ್ಟೇ. ಅದಾದಮೇಲೆ ಅದಷ್ಟೇನಾ ಅಂತ ಅದಕ್ಕಿರೋ ಇದು ಹೊರಟೋಗುತ್ತೆ, ಮರ್ಯಾದೆ. ಆಮೇಲೆಲ್ಲ ಇದು ಸೆಲ್ಫ್ ಆ್ಯಕ್ಚುವಲೈಸೇಷನ್. ನಾನು ಏನು ಸಾಧಿಸಬಹುದು ಜೀವನದಲ್ಲಿ, ಓಕೆ, ಸಾರ್ಥಕ ಜೀವನ ಅಂದರೆ ಏನು? ಓಕೆ, ಆವಾಗ ಅನಿಸುತ್ತೆ, ನಮ್ಮ ಬೇಂದ್ರೆ ಅವರು ಹೇಳ್ದಂಗೆ, ದುಡ್ಡು ದೊಡ್ಡದಲ್ಲ, ದುಡಿಮೆ ದೊಡ್ಡದು. ಜೀವ ದೊಡ್ಡದಲ್ಲ, ಜೀವನ ದೊಡ್ಡದು. ವ್ಯತ್ಯಾಸ ಇದೆ. ಒಂದು ಹೈಯರ್ ಪ್ಲೇನ್ನಲ್ಲಿರೋದು, ಒಂದು ಲೋಯರ್ ಪ್ಲೇನ್ನಲ್ಲಿರೋದು. ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತೀವಿ. ಆವಾಗ ಜೀವನದ ಬಗ್ಗೆ ಯೋಚನೆ ಮಾಡ್ತೀವಿ, ದುಡಿಮೆ ಬಗ್ಗೆ ಯೋಚನೆ ಮಾಡ್ತೀವಿ. ಯಾರೋ ಒಬ್ಬ ಟಾಟಾ ಬಿರ್ಲಾ ಅವರು ಇವರು ಅಂತ ಇದ್ದಾರಲ್ಲ, ಅವ್ರೇನು ಇಷ್ಟೊಂದು ದುಡಿಮೆ ಇದೆಯಪ್ಪ. ಅವನೇನು ಬಂಗಾರದ ಬಿಸ್ಕತ್ ತಿನ್ನೋಕ್ಕಾಗುತ್ತೆ? ಅವನು ಮಾರಿ ಬಿಸ್ಕತ್ ತಿನ್ನಬೇಕು, ಯಾಕೆಂದರೆ ಅವನು ಶುಗರ್ ಇರುತ್ತೆ. ಬೇಕಾದ ಬಿಸ್ಕತ್ತು ತಿನ್ನೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾನೆ ಅವನಿಗೆ? ಸಮಾಜದಲ್ಲಿ ನನಗೆ ಒಂದು ಸ್ಥಾನ ಬೇಕು ಅಂದ ಇರೋದನ್ನು. ಅಲ್ಲಿ ಯಾವುದೋ ಕೋವಿಡ್ ಬಂತು ಅಂತ ಅಂದರೆ 1500 ಕೋಟಿ ರೂಪಾಯಿ ಎಲ್ಲ ತೊಗೊಂಡೋಗ. ನಿಮಗನ್ನಿಸುತ್ತಾ? ಅದು ನಿಮ್ಮ ಹತ್ರ ಇಲ್ಲ ಹಾಗ ಅನ್ಸಲ್ಲ. ಆ ನೀಡ್ ಇನ್ನೂ ಇದಾಗಿಲ್ಲ ಅವನಿಗೆ. ಆ ನೀಡೆಲ್ಲ ಮುಗಿದೋಗಿದೆ. ಇವಾಗ ಅದರೊಳಗೆ ಸಂತೋಷ ಪಟ್ಕೋತಾನೆ. ಅಲ್ಲೇನೆ ಸಚ್ಚಿದಾನಂದ, ಪರಮಾನಂದ, ಮಹದಾನಂದ ಅಂತ ಎಲ್ಲ ಪದಗಳನ್ನು ಬಳಸ್ತಾರಲ್ಲ, ಅದೆಲ್ಲ ಸಿಗೋದು ಆವಾಗ. ಇದೇ ಮನುಷ್ಯ ಯಾತಕ್ಕೆ ದುಡ್ಡಿಗೆ ಹಾತೊರಿತಾನೆ ಅಂತಂದರೆ ಅವನು ಬೇಸಿಕ್ ನೀಡ್ಸ್ ಇದನ್ನು ಮಾಡೋಕ್ಕೆ. ಅದು ಆ ಬೇಸಿಕ್ ನೀಡ್ ಅನ್ನೋದು, ಈಗ ಮುಂಚೆ ಬರೀ ಪೈಜಾಮ ಹಾಕ್ಕೊಂಡು ತಿರುಗಾಡ್ತಿದ್ದೆ, ಸಾಕಿತ್ತು ನನಗೆ. ಕೆಲವರಿಗೆ ಅದು ಇಲ್ಲ, ಪಕ್ಕ ನೋಡ್ತಾನೆ ಅವನು ಜೀನ್ಸ್ ಹಾಕಿದ್ದಾನೆ ಅಂತ, ಅದಕ್ಕೆ ಹೋಗಬೇಕು. ಇದಕ್ಕೆ 300 ರೂಪಾಯಿ, ಅದಕ್ಕೆ 3000 ರೂಪಾಯಿ, ಅದಕ್ಕೆ ದುಡಿಬೇಕಾಗತ್ತೆ. ದಟ್ ಈಸ್ ಅ ಮೋಟಿವೇಶನ್. ಆ ಮೋಟಿವೇಶನ್ ಬರ್ತಾ ಬರ್ತಾ ರಿಫೈನ್ ಆಗುತ್ತೆ ಅದು. ಆಮೇಲೆ ಮೈ ಮೇಲೆ ಪ್ರಜ್ಞೆ ಹೊರಟೋಗುತ್ತೆ. ಸಮಷ್ಟಿ ಪ್ರಜ್ಞೆ ಅಲ್ಲಿ ಹೆಚ್ಚಿಗೆ ಆನಂದ ಪಡ್ಕೋತಾನೆ. ಅದಕ್ಕೆ ಆ ಪದ ಆನಂದ ಅನ್ನೋದು ಮುಖ್ಯ ಆಗುತ್ತೆ. ಅದು ಇಟ್ ಇಸ್ ನಾಟ್ ಹ್ಯಾಪಿನೆಸ್, ಸುಖ ಅಲ್ಲ, ಅದು ಆನಂದ. ಆನಂದ ಸುಖ ಎರಡು ಪದದ ಸುಖ ಕೆಳಗಿಂದು, ಆನಂದ ಮೀನ್ ಅದಕ್ಕೆ ಅದೆಲ್ಲ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದದು. ನಿಜ ಸರ್. ಈಗ 20s ಅಲ್ಲಿರೋ ದತ್ತಣ್ಣ ಅವರು ಮತ್ತೆ ಈಗಿರೋ ದತ್ತಣ್ಣ ಅವರು, ಈ ಇಬ್ರು ದತ್ತಣ್ಣ ಅವರಲ್ಲಿ ನಿಮಗೆ ತುಂಬ ಯಾರು ಇಷ್ಟ ಸರ್? ಬೇರೆ ಬೇರೆ ಸ್ತರದಲ್ಲಿ ಯೋಚನೆ ಮಾಡಬೇಕಾಗತ್ತೆ. 20 ಇರೋ ದತ್ತಣ್ಣ ನನಗೆ ಮೊದಲು ಅವನೂ ಪ್ರಿಯನಾಗ್ತಾನೆ. ಅವನೂ ಅಲ್ಲ, ಅವನೂ. ಯಾಕೆ ಅಂದರೆ ಅಲ್ಲಿ ದ ಪ್ರೈಮ್ ಆಫ್ ಯೂತ್, ನನ್ನ ಯೌವನ ಅಂತೇನಿತ್ತಲ್ಲ ಅದು ಆ ಸಮಯದಲ್ಲಿ ಇದ್ದಿದ್ದು. ಅಲ್ಲಿ ಆ ಯೌವನದ ನಿಲುವುಗಳು, ಆ ಯೌವನದ ಮಾನಸಿಕ ತೊಳಲಾಟ, ಮಾನಸಿಕವಾಗಿ ನಾವು ಪಡ್ಕೊಳ್ಳೋ ಸುಖಗಳು, ಇವೆಲ್ಲ ಬರ್ತದೆ. ಅದಕ್ಕೋಸ್ಕರ ಬಬ್ಲಿಂಗ್ ಯೂತ್ ಅಂತ ಅಂತೀವಿ. ಒಂಥರ ಯೂತ್ ಅನ್ನೋದು ಪಾದರಸ ಇದ್ದಂಗೆ, ಹಿಂಗೆ ಎತ್ತಾಕಿದ್ರೆ ಛಿಲ್ ಅಂತ ಹೊರಟೋಗುತ್ತೆ. ಅದರೊಳಗೊಂದು ಸುಖ ಇದೆ. ಆದರೆ ಸ್ವಲ್ಪ ಮುಂದೆ ಹೋಗಿ ಹಿಂತಿರುಗಿ ನೋಡಿದಾಗ, ಅಯ್ಯೋ ನಾವು
ವೇಸ್ಟ್ ಮಾಡಿದ್ದೀವಿ ಅಲ್ಲ ನಮ್ಮ ಲೈಫ್ನ. ಹಾಗೆ ಹಾಕಿದ್ದು ಅಷ್ಟೊಂದು ಚೆಲ್ಲೋಯ್ತಲ್ಲ, ಅದೆಲ್ಲಾದರೂ ಒಂದು ಚಾನೆಲ್ನಲ್ಲಿ ಹಾಕಿದ್ರೆ ಒಂದೇ ಕಡೆ ಹೋಗಿರೋದಲ್ಲ ಅಂತ ಆವಾಗ ಅನಿಸುತ್ತೆ. ಬಟ್ ದಟ್ ವಿಲ್ ಬಿ ಟೂ ಲೇಟ್. ಆ ಸಮಯದಲ್ಲಿ ಯಾರಾದರೂ ಸರಿಯಾಗಿ ಪ್ರಜ್ಞಾವಂತರು ನಮ್ಮನ್ನು ಸರಿಯಾದ ದಾರಿ ತೋರಿಸಿದ್ದು ಆ ಚಾನೆಲ್ನಲ್ಲಿ ತೊಗೊಂಡೋಗಿದ್ರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಆ 20ರ ವಯಸ್ಸನ್ನು ಉಪಯೋಗಿಸ್ಕೊಳ್ತಿದ್ವೋ ಏನೋ ಅಂತ ಅನಿಸುತ್ತೆ. ಆದರೆ ಅಲ್ಲೊಂದು ಸಂತೋಷವನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ ಆಗಲೇ ನಾವು. ಹೇಗೆ ಏನು ಅಂತಲ್ಲ, ಯಾವುದೋ ಅಲ್ಲಿ ನಮ್ಮ ಸ್ನೇಹ, ಆ ಸ್ನೇಹ ಇವತ್ತು ಸಿಗುತ್ತೇನ್ರಿ? ಕರೆಕ್ಟ್ ಸರ್, ಹೌದು. ಅಲ್ಲಿ ಏನು ಯಾರು ನಮಗೂ ಬಡತನ ಅವನಿಗೂ ಬಡತನ ಅಂದರೆ ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಜೀವನ ಅಂತ ಆ ಥರದ ಜೀವನ ಇದನ್ನು ಮಾಡೀವಿ. 1/2 ಕಾಫಿನೊಳಗೆ ಭಾಳ ಸಂತೋಷ ಪಟ್ವಿ. ಸೊ ಆ ಒಂದು ಇದು ಯೂತ್ ಪೀರಿಯಡ್ ಅಂತ. ಆಮೇಲೆ ಒಂದು ಮ್ಯಾನ್ಹುಡ್ ಪೀರಿಯಡ್ ಬರುತ್ತೆ. ಈಗ ನಾವು ಆ ಮ್ಯಾನ್ಹುಡ್ ಪೀರಿಯಡ್ ಮುಗಿದೋಗಿದೆ ನಮಗೆ. ಈಗ ನಮ್ಮ ಆ್ಯಕ್ಚುಲಿ ನಾನು ಇನ್ನೂ ಅಲ್ಲಿಗೆ ಬಂದಿಲ್ಲ, ಹತ್ತಿರ ಇದ್ದೀನಿ. ಪೀರಿಯಡ್ ಆಫ್ ರಿಗ್ರೆಟ್, ಓಲ್ಡ್ ಏಜ್ ಇಸ್ ಅ ಪೀರಿಯಡ್ ಆಫ್ ರಿಗ್ರೆಟ್. ಇದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ ಯಾರು, ಯೂತ್ ಎ ಬ್ಲಂಡರ್, ಮ್ಯಾನ್ಹುಡ್ ಎ ಸ್ಟ್ರಗಲ್, ಓಲ್ಡ್ ಏಜ್ ಎ ರಿಗ್ರೆಟ್ ಅಂತ. ಇದು ಯೂತ್ ಹೊರಟೋಯ್ತು, ಆ ಟೈಮ್ನ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಓಕೆ, ಸರಿಯಾದ ದಾರಿ ಸಿಕ್ಕಿದ್ದಿದ್ರೆ ಏನು ನಾನೊಬ್ಬ ಶಂಕರಾಚಾರ್ಯ ಆಗ್ತಿದ್ನೋ ಏನು ಕಥೆ. ನನಗೆ ಆ ಮಾರ್ಗದರ್ಶನ ಸಿಗಲಿಲ್ಲ. ಆಯಿತು, ಅಲ್ಲಿಂದ ಮುಂದೆ ಏನು ಮಾಡ್ತೀವಿ ಆಗ? ಆ ಯೂತ್ಫುಲ್ ಡೇಸ್ನಲ್ಲಿ ಏನೇನೇನೇನೇನೋ ಮಾಡ್ಬೋದಾಗಿತ್ತಲ್ಲ. ಇದನ್ನು ಹೇಳಿದ್ದು, ಈ 4 ಪುಸ್ತಕ ಓದಿ ಇದ್ರೆ ನಿನ್ನ ಜೀವನ ಕಂಪ್ಲೀಟ್ ಆಗಲ್ಲ ಅಂತಂದರು. ಪ್ಲೇಟೋಸ್ ರಿಪಬ್ಲಿಕ್, ಮ್ಯಾಕಿಯಾವೆಲಿಯನ್ ಪ್ರಿನ್ಸ್, ಸ್ಟೋರಿ ಆಫ್ ಸಿವಿಲೈಸೇಷನ್ ಬೈ ವಿಲ್ ಡ್ಯೂರಾಂಟ್, ಆಮೇಲೆ ಒಂದು ಶೇಕ್ಸ್ಪಿಯರಿಯನ್ ಟ್ರಾಜೆಡಿ. ಬಟ್ ಯೂತ್ ಹೊರಟೋಗಿದೆ, ಮ್ಯಾನ್ಹುಡ್ ಶುರುವಾಗಿ ಹೋಗಿದೆ. 21ಕ್ಕೆ ಆಗಲೇ BA-ನೋ BSc-ನೋ MA-ನೋ MSc-ನೋ ಏನೋ ಆಯಿತು. ಓಕೆ, ಆಗಲೇ ಒಂದು 22 ವರ್ಷ 24 ವರ್ಷ ಆಯಿತು. ಇವಾಗ ಏನು ಮಾಡ್ತೀವಿ? ಓಹೋ, ಅದನ್ನು ಹೇಳಿದ್ರಲ್ವಾ, ಈ ಕೆಲಸ ಸಿಕ್ಬಿಡುತ್ತಲ್ಲ, ಆ ಕೆಲಸ ಸಿಕ್ಕಮೇಲೆ ಒಂದು ಒಳ್ಳೆ ಮನೆ ಇರುತ್ತೆ, ಆರಾಮಾಗಿ ಕೂತ್ಕೊಂಡು ಓದ್ತೀನಿ ಅವನ್ನೆಲ್ಲ ಅಂತ ಇಟ್ಕೋತೀನಿ ಪಕ್ಕದಲ್ಲಿ. ಬಟ್ ಐ ರಿಯಲೈಸ್ ಮ್ಯಾನ್ಹುಡ್ ಅನ್ನೋದು ಇನ್ನೊಂದು ನೆಕ್ಸ್ಟ್ ಒಂದು ರಿಟೈರ್ಮೆಂಟ್ ಆಗೋವರೆಗೂ, ಆ 22-23ನೇ ವರ್ಷದಿಂದ 60ನೇ ವರ್ಷದವರೆಗೂ ಇಟ್ ಬಿಕಮ್ಸ್ ಎ ಸ್ಟ್ರಗಲ್, ಸೀರೀಸ್ ಆಫ್ ಸ್ಟ್ರಗಲ್ಸ್. ಆವಾಗಲೇ ಆ ಸುಡುಗಾಡು ಮದುವೆ ಆಗಬೇಕು ಅಂತ ಅನಿಸುತ್ತೆ. ಅದು ಒಬ್ಬ ಸರಿಯಾದ ಹೆಂಡತಿ ಸಿಗಬೇಕು, ಹುಡುಕಾಟ, ಅದೊಂದು ಸ್ಟ್ರಗಲ್ಲು. ಓಕೆ, ಆಮೇಲೆ ಮಕ್ಕಳಾಗುತ್ತೆ. ಓಕೆ, ಅಯ್ಯೋ ಹೆಣ್ಣಾಗ್ಬಿಡ್ತಾ, ಗಂಡು ಬೇಕಿತ್ತು, ಗಂಡಾಗ್ಬಿಡ್ತಾ ಹೆಣ್ಣು ಬೇಕಿತ್ತು, ತೊಳಲಾಟ. ಆಮೇಲೆ ಆಯಿತು, ಸಂತೋಷ, ಒಳ್ಳೆ ಕೆಲಸನೂ ಸಿಕ್ತು, ಓಕೆ, ಪ್ರಮೋಷನ್ನು ಸಿಕ್ತು, ಎಲ್ಲ ಆಯಿತು. ಓಕೆ, ಈಗ ಕೂತ್ಕೊಂಡು ಆ ಪುಸ್ತಕ ಓದಬೇಕು ಅಂತ ಹೇಳಿ ತೆಗಿತೀನಪ್ಪ. ಓಕೆ, ಹೆಂಡತಿ ಬಂದು, ರೀ ಒಂದು 3 ಲಕ್ಷ ರೂಪಾಯಿ ಬೇಕು. 3 ಲಕ್ಷ? ಇದಕ್ಕಿದಂಗೆ ಏನಾಯ್ತು ನನಗೆ? ಅಲ್ರಿ, ಮಗುನ ಸ್ಕೂಲಿಗೆ ಸೇರಿಸ್ಬೇಕು. ಸ್ಕೂಲು ಮೊನ್ನೆ ತಾನೇ ಹುಟ್ಟಿದೆ ಮಗು. ಇಲ್ಲ ಸರ್, 4 ವರ್ಷದ ಮುಂಚೆನೇ ರಿಸರ್ವೇಷನ್ ಮಾಡಬೇಕಂತೆ ಸ್ಕೂಲ್ನಲ್ಲಿ, ಅದಕ್ಕೆ ಈಗಲೇ 3 ಲಕ್ಷ ಕೊಡಬೇಕಂತೆ. ಒಂದು ತಲೆ ಕೆಟ್ಟೋಗುತ್ತೆ ನನಗೆ. ಈ ಪುಸ್ತಕ ಎಲ್ಲ ಎಸಿತಾನೆ ಇರಲಿ, ಅದನ್ನು ನೋಡೋಕ್ಕೆ ಶುರು ಮಾಡ್ತಾನೆ. ಆ 3 ಲಕ್ಷ ಇಲ್ಲಿಂದ ತರಲಿ. ಓಕೆ, ಅದು ಮುಗೀತು ಇದು ಅಂತ. ಇದೇ ಒಂದಕ್ಕೊಂದಕ್ಕೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ರೀ. ಒಂದು ಮನೆ ಕಟ್ಟಬೇಕು ಕಣ್ರಿ. ಹೌದು, ಕಟ್ಟಬೇಕು, ದುಡ್ಡೆಲ್ಲಮ್ಮ ಇದೆ. ಓಕೆ, ನಿಮ್ಮ ಆಫೀಸ್ನಲ್ಲಿ ಸಾಲ ಕೊಡ್ತಾರಂತಲ್ರಿ? ಹೌದು, ಹೌಸಿಂಗ್ ಲೋನ್ ಕೊಡ್ತಾರೆ, ಅದಕ್ಕೆ 13% ಇಂಟ್ರೆಸ್ಟ್ ಹಾಕ್ತಾರೆ. ಓಕೆ, ಸೊ ದುಡ್ದಿದ್ದೆಲ್ಲ ಅಲ್ಲಿಗೆ ಹೋಗೋಕ್ಕೆ ಶುರುವಾಗುತ್ತೆ. ಅದಾದಮೇಲೆ ಓಕೆ, ಮಕ್ಕಳು ಇದಕ್ಕೆ ಹೋಗಬೇಕು ಅಂತಿದ್ದಾರೆ, ವಂಡರ್ಲಾಗೆ ಹೋಗು. ವಂಡರ್ಲಾಗೆ ಹೋಗೋಣ ಬಾರಮ್ಮ. ಅಲ್ಲಿ ಹೋದ್ರಿ 500 ರೂಪಾಯಿ
ಇದು ಸರ್ ಈಗ ಎಂಟ್ರೆನ್ಸ್ ಫೀ. 1000 ಮೇಲೆ ಆಗ್ಬಿಟ್ಟಿದೆ ಸರ್. ಅಲ್ಲಿ ಹೋದ್ರೆ ಒಂದು ಪಾಪ್ಕಾರ್ನ್ಗೆ 50 ರೂಪಾಯಿ, 50 ರೂಪಾಯಿ, 150 ರೂಪಾಯಿ ಗೊತ್ತಿಲ್ಲ. ಹಿಂಗೆ ಒಂದೊಂದೇ ಸ್ಟ್ರಗಲ್ಸ್ ಬೆಳಿತಾನೆ ಹೋಗುತ್ತೆ. ಇದೇನಾಯ್ತು, ಈ 4 ಪುಸ್ತಕ ಇದೇ ಪಕ್ಕದಲ್ಲಿದೆ. ಒಂದು ದಿವಸ ರಿಟೈರ್ಮೆಂಟ್ ಬರುತ್ತೆ. ಆವಾಗ ಏನು ಅಲ್ಲಿಂದ ಕರ್ಕೊಂಬಂದು ಹಾರ ಹಾಕಿ, ಏನು ಇವನು ಬಿಟ್ಟಿಲ್ಲ ಜಗತ್ತಿನಲ್ಲಿ, ಇವನೇ ದೊಡ್ಡ ಲೀಡರು, ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ, ಇದು ನಾಳೆಯಿಂದ ವಿಲ್ ಆಲ್ ಮಿಸ್ ಹಿಮ್ ಅಂತೆ. ದಯವಿಟ್ಟು ವಾಪಸ್ ಹೋಗಿ ನೋಡಬೇಡಿ ಅದನ್ನು, ನಿಮ್ಮನ್ನು ಯಾರು ಮಿಸ್ ಮಾಡಲ್ಲ ಆಫೀಸ್ನಲ್ಲಿ. ಅವನು ಯಾರೋ ಇನ್ನೊಬ್ಬ ರಾಮಕೃಷ್ಣ ಬಂದು ನನ್ನ ಜಾಗದಲ್ಲಿ ಕೂತಿರ್ತಾನೆ, ಅವನ ಪಾಡ್ಗೆ ಅವನ ಕೆಲಸ ನಡೀತಾ ಇರುತ್ತೆ. ಈ ಸುಳ್ಳುಗಳು ನಮ್ಮನ್ನ ಇದಕ್ಕೆ ಬಾವಿಗೆ ತಳ್ಳುತ್ತೆ. ಬರ್ತಾನೆ ನಾಳೆ ಬೆಳಿಗ್ಗೆ ಆಫೀಸ್ಗೆ ಹೋಗಂಗಿಲ್ಲಲ್ಲ, ಏನು ಮಾಡಬೇಕು? ಇವಾಗ ಅವನಿಗೆ ಆ ಟೈಮನ್ನು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಕಲ್ಪನೆ ಬರುತ್ತೆ. ಹೌದಲ್ಲ, 4 ಪುಸ್ತಕ ಬಿಟ್ಬಿಟ್ಟಿದ್ನಲ್ಲ, ಎಲ್ಲಿದೆ ಅದು ನೋಡೋಣ ಅಂತ ಹುಡುಕಿ ನೋಡ್ತಾನೆ. ಎಲ್ಲ ಧೂಳು ಹಿಡಿದು ಬಿಟ್ಟಿರುತ್ತೆ. ಅದನ್ನೆಲ್ಲ ಧೂಳು ಹೊಡೆದು ಉಫ್ ಅಂದು ಓಕೆ ಓದಕ್ಕೆ ಅಂತ ಶುರು ಮಾಡ್ತಾನೆ. 3 ಪೇಜ್ ಮೇಲೆ ಓದಕ್ಕಾಗಲ್ಲ. ಕಣ್ಣು ಪರೆ ಬಂದ್ಬಿಟ್ಟಿದೆ. ಪಕ್ಕದಲ್ಲಿ ಇಡ್ತೀನಿ. ಅವತ್ತು 12ನೇ ವರ್ಷದೊಳಗೆ 100 ಮೀಟರ್ಸ್ ರನ್ ಓಡ್ಬೇಕ್ರಿ. ಓಡೋ ಚೈತನ್ಯ ಇತ್ತು ಅವಾಗ. ಏನೋ ಯೂತ್ಫುಲ್ ಇದ್ರೊಳಗೆ ಪೋಲಿ ಪಟಾಮಗಳ ಜೊತೆಗೆ ಓಡಾಡ್ಕೊಂಡು ಇದ್ಬಿಟ್ಟಿದ್ರೆ ಮಾಡಲೇ ಇಲ್ಲ. ಅದು ಇವಾಗ ಓಡಬೇಕು ಅಂತ ನಾವು ಈಗಲಾರು ಓಡ್ತೀನಿ ಅಂತ ಸಪೋರ್ಟ್ ಮಾಡಲ್ಲ. ನೀ ಡಸಂಟ್ ಸಪೋರ್ಟ್. ಏನು ಮಾಡೋಕ್ಕೆ ಹೋದ್ರು ಆವಾಗ ಮಾಡಬೇಕಾಗಿದ್ದು ಆ ಟೈಮ್ನಲ್ಲಿ ಮಾಡಲಿಲ್ಲ. ಮುಂದೆ ಮಾಡಬೇಕಾಗಿದ್ದು ಈ ಸಂಸಾರದ ಝಂझटನಲ್ಲಿ ಅದು ಆಗಲಿಲ್ಲ. ಇವಾಗ ಟೈಮ್ ಇದೆ, ಬಟ್ ಇದು ಯಾವುದೂ ಮಾಡೋಕ್ಕಾಗ್ತಿಲ್ಲ. ಏನು ಮಾಡೋದು ಅವಾಗ? ಮನೇಲೊಂದು ಈಸಿ ಚೇರ್ ಇದೆ, ಹಳೆ ಕಾಲದ್ದು. ಅದು ಏನು ಸುಮ್ಮನೆ ಹಿಂಗಲ್ಲ, ಹಿಂಗೆ ಅಲ್ಲಾಡುತ್ತೆ ಬೇರೆ. ಕೂತ್ಕೊಂಡು ರಿಗ್ರೆಟ್, ಓಲ್ಡ್ ಏಜ್ ರಿಗ್ರೆಟ್. ಅದು ಏನು ರಿಗ್ರೆಟ್ ಎಟ್ ಲೆಜರ್, ನಿಧಾನವಾಗಿ ಆರಾಮವಾಗಿ. ಜೀವನ ಈ ಥರ ಆಗಬಾರ್ದು ಅಂತ ಅಂದರೆ ರೈಟ್ ಟೈಮ್ನಲ್ಲಿ ರೈಟ್ ಥಿಂಗ್ಸ್, ರೈಟ್ ಅಪ್ರೋಚ್ ಇಟ್ಟುಕೊಂಡು ಎಲ್ಲವನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋದರೆ ಓಲ್ಡ್ ಏಜ್ ವಿಲ್ ನಾಟ್ ಬಿ ಎ ರಿಗ್ರೆಟ್. ಅದಾಗಕ್ಕೆ ಬಿಡಬಾರದು. ಇದು ನಮ್ಮ ಸಾಮಾನ್ಯ ಮನುಷ್ಯರ ಇದು. ಕೆಲವರು ಇದನ್ನೆಲ್ಲ ಮೀರ್ತಾರೆ. ಒಬ್ಬ ಶಂಕರಾಚಾರ್ಯ ಸಣ್ಣ ವಯಸ್ಸಿನಲ್ಲೇ ಮೀರಿ ಇಡೀ ದೇಶವನ್ನು ಓಡಾಡ್ತಾನೆ. 32ನೇ ವರ್ಷಕ್ಕೂ 38ನೇ ವರ್ಷಕ್ಕೂ. ವಿವೇಕಾನಂದ ಹೇಗೆ ಮಾಡಿದ್ರು ಅವರೆಲ್ಲ? ಹೇಗೆ ಮಾಡಿದ್ರೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಉಪದೇಶ ಸಿಕ್ತು, ಸರಿಯಾದ ಮಾರ್ಗದರ್ಶನ ಸಿಕ್ತು. ಆ ಮಾರ್ಗದರ್ಶನ ರಿಸೀವ್ ಮಾಡೋ ಅಂಥ ಬ್ಯೂಟಿಫುಲ್ ಮೈಂಡ್ ಇತ್ತು ಅವ್ರಿಗೆ. ಅದಿಲ್ಲದೆ ಹೋದ್ರೆ ಏನು, ಇಟ್ ಬೌನ್ಸಸ್ ಬ್ಯಾಕ್. ಕರೆಕ್ಟ್. ಆ್ಯಂಡ್ ಸರ್, ಈಗ ನಿಮ್ಮ ಲೈಫಲ್ಲಿ ಏನೇನು ರಿಗ್ರೆಟ್ಸ್ ಇದೆಯಾ? ಯಾವ ವಿಷಯಕ್ಕಿದೆ? ಇಲ್ಲ, ಆಗಿದೆ. 20ನೇ ವರ್ಷಕ್ಕೆ ಬರೋದ್ರೊಳಗೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅದು ಇವಾಗ ಗೊತ್ತಾಗ್ತಾ ಇದೆ, ಆವಾಗ ಗೊತ್ತಾಗಲಿಲ್ಲ. ಕರೆಕ್ಟ್. ಮೈ ಮ್ಯಾನ್ಹುಡ್, ಪೀರಿಯಡ್ ಆಫ್ ಮ್ಯಾನ್ಹುಡ್ ಇದೆಯಲ್ಲ, ಅದು ಸ್ವಲ್ಪ ನನಗೆ ಅನುಕೂಲವಾಗಿತ್ತು. ಯಾಕೆಂದರೆ ನನಗೆ ಈ ಸಂಸಾರದ ಝಂझटು ಸಿಕ್ಕಾಕೊಳ್ಳಿಲ್ಲ. ಹಾಗಾಗಿ ಸ್ವಲ್ಪ ನನಗೆ ಫ್ರೀ ಟೈಮ್ ಇತ್ತು. ಆ ಫ್ರೀ ಟೈಮ್ನ ಸ್ವಲ್ಪ ಸದ್ವಿನಿಯೋಗ ಮಾಡಿಕೊಂಡೆ. ಸ್ವಲ್ಪ ಅಷ್ಟೊತ್ತಿಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿತ್ತು. ಸ್ವಂತ ಯೋಚನೆ ಕೂಡ ಮಾಡೋ ಪ್ರಬುದ್ಧತೆ ಬೆಳೆದಿತ್ತು. ಹಾಗಾಗಿ ಇವಾಗ ಓಲ್ಡ್ ಏಜ್ ಬಂದಿದೆ ಅಂತ ಬೇರೆಯವ್ರು ಹೇಳ್ತಾರೆ, ನನಗಿನ್ನೂ ಆ ಕಲ್ಪನೆ ಬಂದಿಲ್ಲ. ಸೂಪರ್ ಸರ್. ಸೊ ದಟ್ ಓಲ್ಡ್ ಏಜ್ ಹ್ಯಾಸ್ ನಾಟ್ ಬೀನ್ ಎ ರಿಗ್ರೆಟ್ ಸೋ ಫಾರ್. ಯಾವಾಗ ಶುರು ಆಗುತ್ತೆ ಗೊತ್ತಿಲ್ಲ. ಆ್ಯಂಡ್ ಈಗ
ಕೆಲವೊಂದು ಸಾರಿ ನಾವು ತುಂಬ ಸಕ್ಸಸ್ ಪೀರಿಯಡಲ್ಲಿರ್ತೀವಿ, ಆ ಹಂತದಲ್ಲಿ, ಆ ಘಟ್ಟದಲ್ಲಿರ್ತೀವಿ. ಆ ಟೈಮಲ್ಲಿ ನಾವು ಏನು ಮಾಡಬಾರ್ದು, ಆ್ಯಂಡ್ ತುಂಬ ಕ್ರ್ಯಾಶ್ ಲೆವೆಲ್, ಝೀರೋಯಿಂದ ಕೆಲವೊಂದು ಸಾರಿ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನಾವು ಏನು ಮಾಡಬೇಕು ಸರ್? ಅಲ್ಲ, ಶುರುವಾತ್ನಲ್ಲಿ ಅಬ್ಸರ್ವೇಷನ್, ರಿಸೆಪ್ಟಿವಿಟಿ, ಕಣ್ಣಾರೆ ನೋಡ್ತಾ ಇರೋದು ಅಕ್ಕಪಕ್ಕದಲ್ಲೆಲ್ಲ. ಯಾಕೆ ಪ್ರತಿ ದಿವಸ ಪಾರ್ಕಿಗೆ ಹೋಗ್ತೀವಿ, ಕೂತ್ಕೋತೀವಿ, ಏನು ಕಣ್ಮುಚ್ಕೊಂಡು ಕೂತ್ಕೋತೀರಾ? ಏನು ಅವನ ಸೈಕಲಾಜಿಕಲ್ ಇದು ಏನಿರಬಹುದು? ನಾನು ಕುತೂಹಲ ಇದ್ದರೆ, ನಮಸ್ಕಾರ ಮಾತಾಡ್ಬೋದಾ? ಮಾತಾಡಿ. ಅಲ್ಲ, ನೆನ್ನೆ ತನಕ ನೋಡ್ತಿದ್ದೆ ನಿಮ್ಮನ್ನು, ನಾರ್ಮಲಾಗಿ ನಮ್ಮ ಥರನೇ ಓಡಾಡ್ತಿದ್ರಿ. ಇವತ್ತೇನೋ ಅದೇನೋ ಜೋರಾಗಿ ಕೈ ಬೀಸ್ಕೊಂಡು ಮಾಡ್ತಿರಲ್ಲ ಯಾಕೆ? ಆಮೇಲೆ ಅಲ್ಲ, ಗಳಿಗೊಂದು ಸಾರಿ ಹಿಂಗೆ ನೋಡ್ಕೊತಾ ಇದ್ದೀರಿ, ಆಮೇಲೆ ಗಳಿಗೊಂದು ಸಾರಿ ವಾಚ್ ನೋಡ್ತಿದ್ದೀರಿ. ಹೇಳ್ತಾನ, ಕಣ್ರಿ ಆ ಸುಡುಗಾಡ ಇದಕ್ಕೆ ಹೋಗಿದ್ದ ಡಾಕ್ಟ್ರ್ ಹತ್ರ, ಶುಗರ್ ಇದೆ ಅಂದ್ಬಿಟ್ಟ. ಏನು ಮಾಡ್ಬೇಕು ಸರ್? ವಾಕ್ ಮಾಡ್ಬೇಕ್ರಿ ದಿವಸಕ್ಕೆ ಜೋರಾಗಿ ಬ್ರಿಸ್ಕ್ ವಾಕಿಂಗ್, ಮಿನಿಮಮ್ 40 ಮಿನಿಟ್ಸ್ ಅಂತ. ಅದಕ್ಕೋಸ್ಕರ ಈ ಬ್ರಿಸ್ಕ್ ವಾಕಿಂಗ್ 40 ನಿಮಿಷ ಆಗಬೇಕು, ಅದಕ್ಕೋಸ್ಕರ ಇದನ್ನು ನೋಡ್ತೀನಿ. ಬೆವರು ಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಇದನ್ನು ನೋಡ್ತೀನಿ. ಇದು ಒಂದು. ಇನ್ನು ಬೇರೆ ಭಿಕ್ಷುಕನ್ ನೋಡ್ತೀರಿ. ಇಲ್ಲೊಬ್ಬ ಭಿಕ್ಷುಕನ್ನು ನೋಡಿದಿರಿ ಮುಂಚೆ, ಅಮ್ಮ ತಾಯಿ ಅಂತೀನಿ. ಇವತ್ತವರು ಹೊಸ ಥರದ ಭಿಕ್ಷುಕ. ಮೇಡಮ್, ಐ ವಾಂಟ್ 10 rupees ಫ್ರಮ್ ಯು. ಯಾಕಪ್ಪ? ಐ ಹ್ಯಾವ್ ಲಾಸ್ಟ್ ಮನಿ, ಐ ಹ್ಯಾವ್ ಟು ಗೋ ಟು ಚನ್ನಪಟ್ಟಣ. ಅನದರ್ ಈ ಥರ, ದಿಸ್ ಈಸ್ ಪವರ್ ಆಫ್ ಅಬ್ಸರ್ವೇಷನ್ ಅಂತ. ಬರೀ ನೋಡೋದಲ್ಲ, ನೋಡಿ ತಲೆ ಒಳಗೆ ರಿಜಿಸ್ಟರ್ ಮಾಡೋದು. ಇದೊಂದು ಬಹಳ ಮುಖ್ಯವಾದ ಅಸೆಟ್ ಒಬ್ಬ ಆ್ಯಕ್ಟರ್ಗೆ. ಹೀಗೆ ಎಲ್ಲನೂ ನೋಡ್ತಾ ಇರ್ತಾನೆ, ಓದ್ತಾ ಇರ್ತಾನೆ, ಕೇಳಿಸ್ಕೊತಾ ಇರ್ತಾನೆ, ಎಲ್ಲವೂ ತಲೆ ಒಳಗಿರುತ್ತೆ. ಒಬ್ಬ ಒಳ್ಳೆ ಆ್ಯಕ್ಟ್ರಿಗೆ ಅಟ್ ದ ರೈಟ್ ಟೈಮ್ ಇಟ್ ಗೆಟ್ಸ್ ರಿಕಾಲ್ಡ್. ಯಾವುದೋ ಒಂದು ಸಂದರ್ಭದಲ್ಲಿ 5 ವರ್ಷ ಆದಮೇಲೆ ಆ ಥರದ ಭಿಕ್ಷುಕನ ಪಾತ್ರ ಒಂದಿರುತ್ತೆ, ತಕ್ಷಣಕ್ಕೆ ಅದು ಬರುತ್ತಲ್ಲಿ. ಇದನ್ನು ಒಂದು ಬರುತ್ತೆ, ಬರದೇ ಹೋದರೂ ಕೂಡ ಆ ಥರ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಅಂತ ಬರುತ್ತೆ. ಈ ರೀತಿ ಇದೊಂದು ಬಿಗಿನಿಂಗ್ನಲ್ಲಿ ಇವೆಲ್ಲ ಭಾಳ ಹೆಲ್ಪ್ ಮಾಡುತ್ತಿದ್ವು. ಅದಕ್ಕೋಸ್ಕರವೇ ಹೊಸದಾಗಿ ನಾಟಕ ಶಾಲೆಗೆ ಸೇರಿದವರು ಅಥವಾ ಸಿನಿಮಾ ಶಾಲೆಗೆ ಸೇರಿದವ್ರಿಗೆ ಈ ಪವರ್ ಆಫ್ ಅಬ್ಸರ್ವೇಷನ್ ಬಗ್ಗೆ ಬಹಳಷ್ಟು ಎಕ್ಸರ್ಸೈಸ್ಗಳನ್ನು ಮಾಡಿಸ್ತಾರೆ, ಹೇಳಿಕೊಡ್ತಾರೆ. ಅದರ ಬಗ್ಗೆ ಚರ್ಚೆಗಳಾಗುತ್ತೆ. ದೊಡ್ಡದಾಗಿ ಬೆಳೆದ ಮೇಲೆ, ಬೆಳೆದಿದ್ದೀವಿ ಅಂತ ಅಂದ್ಕೊಂಡ ಮೇಲೆ ರಿಫೈನ್ಮೆಂಟ್ಸ್ ಮಾಡೋದ್ರೊಳಗೆ ಈ ರೀತಿಯ ಪಾತ್ರನ ಈ ರೀತಿ ಮಾಡ್ತಿದ್ದೆ, ಬೇರೆ ರೀತಿ ಏನಾದ್ರು ಮಾಡೋಕ್ಕೆ ಸಾಧ್ಯವಾ? ಏನು ಸ್ವಂತ ಚಿಂತನೆ, ಓಕೆ, ಕ್ರಿಯೇಟಿವಿಟಿ ಅನ್ನೋದು ಬರೋದೇ ಅಲ್ಲಿ. ಯಾರೂ ಮಾಡದೇ ಇದ್ದದ್ದನ್ನು ನೀನು ಮಾಡ್ತಿ, ಯಾರೂ ಯೋಚಿಸದೇ ಇರೋದನ್ನು ನೀನು ಯೋಚಿಸ್ತಿ. ಹಾಗಾಗಿ ಹೊಸ ಪ್ರೆಸೆಂಟೇಷನ್ ಬರುತ್ತೆ. ಸರ್, ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು ಸರ್? ಸಕ್ಸಸ್ ಐ ಡೋಂಟ್ ನೋ. ಇವಾಗ ಯೋಚನೆ ಮಾಡೋದು ಅಂತಂದರೆ ನನಗೆ ಸಂತೋಷ ಕೊಡೋದು ಒಂದು. ಇನ್ನೊಂದು, ಯಾರಿಗೋಸ್ಕರ ಮಾಡಿದೆ ಇವನ್ನೆಲ್ಲ ಆ್ಯಸ್ ಅನ್ ಆ್ಯಕ್ಟರ್? ಪ್ರೇಕ್ಷಕನನ್ನು ಅವನಿಗೆ ರಸಾನುಭವ ಕೊಡೋಕ್ಕೆ. ಅದಾಗಿದೆಯಾ? ಅದಾಗಿದೆ ಅಂತ ಅಂದರೆ ಅದು ಸಕ್ಸಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಮಾತೇನಂದರೆ, ಈ ಬ್ಯಾಚುಲರ್ಸ್ಗಳ ಒಂದು ಲಾಭಗಳೇನೇನು ಸರ್? ಬ್ಯಾಚುಲರ್ಗಳ ಲಾಭಗಳೇನೇನು ಅಂತ. ಲಾಭಗಳ
ಹೇಳಿದ್ನಲ್ರಿ ಆಗಲೇ, ಝಂಜಟ್ಟಿಲ್ಲ. ಓಕೆ. ಈಗ ಬೆಳಗಾಗೆದ್ರೆ ಆ ಮಗಳು ವಾಪಸ್ಸು ಬಂದ್ಲಾ ಇಲ್ವ, ರಾತ್ರಿ ಎಷ್ಟೊತ್ತಿಗೆ ಬಂದ್ಲು, ಏನು ಕತೆ, ಈ ರೀತಿಯ ಭಯದ ವಾತಾವರಣ ಇಲ್ಲ. ನಾಳೆ ಎಲ್ಲ ಇದು ಹಾರ್ವರ್ಡ್ಗೆ ಕಳಿಸ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂತ ಒಂದು 2 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದು ಎಲ್ಲಿಂದ ರೇಸ್ ಮಾಡಬೇಕು, ಇದನ್ನು ಮಾಡಬೇಕು, ನಾಳೆ ಯಾರಿಗೋ ಮದುವೆ ಮಾಡಬೇಕು. ಓಕೆ, ನಮ್ಮ ಯೋಚನೆ ಕ್ರಮನೇ ಏನು ರೀ ಇದು ಕೆಡ 25 ಲಕ್ಷ 30 ಲಕ್ಷ 40 ಲಕ್ಷ ಒಂದು ಮದುವೆಗೆ ಖರ್ಚು ಮಾಡ್ತೀರಿ, ತಪ್ಪದು. ಸುಮ್ಮನೆ ಸಿಂಪಲ್ಲಾಗಿ ಮನೆ ಪೂರ್ತಿ ಒಂದು ಮದುವೆ ಮಾಡಿಕೊಂಡು ನಿಮ್ಮ ಸ್ನೇಹಿತರೆಲ್ಲ ಕರೆದು ಒಂದು ಟೀನೋ ಒಂದು ಡಿನ್ನರೋ ಲಂಚೋ ಕೊಡ್ಬೋದಲ್ಲ ಅಂತ. ಅದಾಗಲ್ಲ ಅಂತಾರೆ. ಅದಾಗಲ್ಲ ಸರ್. ಅದಕ್ಕೆ ಕಾರಣಗಳನ್ನು ಹುಡುಕೋತಾರೆ. ಇಲ್ಲ ದೊಡ್ಡ ಮಗಳ ಮದುವೆ ಆ ಥರ ಮಾಡಿ ಚಿಕ್ಕ ಮಗಳದು ಇವಳೇ ಕಡೆ ಮಗಳು, ಅವಳಿಗೆ ಹೆಂಗೆ ಬಿಡೋದು ಅಂತ ಈ ಥರ. ಇನ್ನೊಂದು ನಮ್ಮದೇನಿಲ್ಲಪ್ಪ, ನಾವು ಆ ಹುಡುಗನ ಮನೆಯವರು ಆ ಥರ ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಮಾಡುವಾಗ ಏನೋ ಒಂದು ಕಾರಣ ಹುಡುಕೋತಾರೆ. ಸೊ ಈ ಥರ ಈ ಝಂಜಟ್ಟುಗಳು ಯಾವುದೂ ಇರಲಿಲ್ಲ. ಫ್ರೀ ಟೈಮ್ ಸ್ವಲ್ಪ ಜಾಸ್ತಿ ಇತ್ತು. ಅದು ಬ್ಯಾಚುಲರ್ಹುಡ್ನ ಮುಖ್ಯವಾದ ಅಡ್ವಾಂಟೇಜ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂಡ್ ಫನ್ ಫೇಸ್ ಅಲ್ಲಿ ಸರ್, ಫನ್ ಫೇಸ್ ಆದರೆ I have never lost fun. I have had full fun of the whole life. Okay. ಹೇಗೆ, ಯಾವ ಥರ? ಹೇಗೆ ಅಂತಂದ್ರೆ ಅದು ಕೆಲವು ಸಾರಿ ಇದೇ ಫನ್ನು, ಇದೇ ಸಂತೋಷ, ಇದೇ ಆನಂದ ಅಂತ ನಾವೆಲ್ಲ ಪೂರ್ವಗ್ರಹದಿಂದ ಇದನ್ನು ಮಾಡ್ಕೊಂಬಿಟ್ಟಿದ್ದೀವಿ, ಡಿಫೈನ್ ಮಾಡ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಸರಿಯಾಗಿದೆಯಾ ಅಂತ ನೋಡೋಕ್ಕೆ ಹೋದಾಗ ಅದು ಸ್ಟುಪಿಡ್ ಅನ್ಸುತ್ತೆ ನನಗೆ. ನನಗೆ ಬೇರೆ ಎಲ್ಲೋ ಸಂತೋಷ ಸಿಗುತ್ತೆ, ಬೇರೆ ಇನ್ನೆಲ್ಲೋ ಸುಖ ಸಿಗುತ್ತೆ, ಬೇರೆ ಎಲ್ಲೋ ಫನ್ ಸಿಗುತ್ತೆ. ಸೊ ಅದು ನಾನು ಪಡ್ಕೊಂಡಿದ್ದು. ಕರೆಕ್ಟ್, ಹೌದು. ಯಾಕಂದ್ರೆ ಕೆಲವರಿಗೆ ಅಡುಗೆ ಮಾಡೋದ್ರಲ್ಲಿ ಖುಷಿ ಇರುತ್ತೆ, ಇನ್ ಕೆಲವ್ರಿಗೆ ಡ್ರೈವಿಂಗ್ ಮಾಡೋದ್ರಲ್ಲಿ ಖುಷಿ ಇರುತ್ತೆ. ಯಾಕಾಗಬಾರ್ದು? ಹೌದು. ಅಡ್ವೆಂಚರ್ ಆಗಿ ಹಿಮಾಲಯ ಹತ್ಕೊಂಡು ಹೋಗ್ತಾನೆ, ನನಗೇನು ತಲೆ ಕೆಟ್ಟಿದ್ಯಾ? ಓಕೆ, ಇಲ್ಲಿ ಅದ್ಭುತವಾದ ವೆದರ್ ಬಿಟ್ಬಿಟ್ಟು ಅಲ್ಲಿ ಹೋಗಿ -20 ಡಿಗ್ರೀಸ್ನಲ್ಲಿ ಹಿಮಾಲಯ ಹತ್ತೀನಿ ಅಂದರೆ ಅಲ್ಲೊಂದು ಸುಖ ಇದೆ ಅವನಿಗೆ. ಕರೆಕ್ಟ್. ಆ್ಯಂಡ್ ನೀವು ಹೇಳ್ತಾ ಇದ್ರಿ ನಿಮ್ಮ ಪೇರೆಂಟ್ಸನ್ನೇ ನೀವು ಲಾಸ್ಟ್ ಒಂದು ಬೆಸ್ಟ್ ಕಪಲ್ ಆಗಿ ನಾನು ನೋಡಿದ್ದು ಆ ಜನ್ರೇಷನ್ನೇ ಅಂತ ಹೇಳಿ. ಸೊ ಬಟ್ ನಾವು ಈಗೆಲ್ಲ ನಿಮ್ಮ ಜನ್ರೇಷನ್ನವ್ರನ್ನ ನೋಡಿ ಅಂದ್ಕೊಳ್ತಾ ಇರೋದು, ಆಗಿನ ಕಾಲದಲ್ಲೇ ಗಂಡ ಹೆಂಡತಿ ಅಂದರೆ ಮೀನಿಂಗ್ಫುಲ್, ಒಂದು ಗಂಡ ಹೆಂಡತಿ ಅಂತ. ಹಂಗೆ ಹೇಳೋಕ್ಕಾಗಲ್ಲ. ಅದನ್ನು ಹೇಳೋದು ಡಾರ್ವಿನಿಯನ್ ಥಿಯರಿನೇ ಇದೆ, ಎವಲ್ಯೂಷನ್ ಅಂತ. ಪ್ರತಿ ಮೊಮೆಂಟು ಚೇಂಜ್ ಆಗ್ತಾ ಇರ್ತೀವಿ. ಓಕೆ, ಆ ಚೇಂಜಸ್ಗೆ ನಮ್ಮನ್ನು ನಾವು ಒಗ್ಗಿಸ್ಕೊಂಡು ಹೋಗಬೇಕಾಗತ್ತೆ. ಇವತ್ತು ಯಾರು ಕೂತ್ಕೊಂಡು ಇಲ್ಲ ನೀವು ಆ ಲ್ಯಾಂಡ್ಲೈನ್ನಲ್ಲೇ ಫೋನ್ ಮಾಡಬೇಕು, ಮೊಬೈಲ್ ಉಪಯೋಗಿಸ್ಕೋಬಾರ್ದು ಅಂತ ಅಂದರೆ ನಾನ್ ಸೆನ್ಸ್ ಅಂತ. ಅದೇ ಅದಿರೋದು ಮನೆ ಒಳಗೆ, ಇದಿರೋದು ಇಲ್ಲಿ. ನನ್ನ ಇನ್ಸ್ಟಂಟ್ ಕಮ್ಯುನಿಕೇಷನ್ ಇಂಥ ಒಂದು ಒಳ್ಳೆ ಫೆಸಿಲಿಟಿನ ಇಲ್ಲ ನಾನು ಉಪಯೋಗಿಸಲ್ಲ ಅಂತ ಅಂದರೆ ನೀವು ಹುಚ್ಚ ಅಂತಾರಷ್ಟೇ. ಈ ಥರದ ಅನೇಕ ಒಳ್ಳೆಯ ಬೆಳವಣಿಗೆಗಳಿದೆ, ಅವನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ದಟ್ ಈಸ್ ಅದು ಆ ಮಾಡರ್ನ್ ಐಡಿಯಾಸ್ ಆಫ್ ಟೆಕ್ನಾಲಜಿ ಇದೆಯಲ್ಲ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಾದರೆ ವೆರಿ ಗುಡ್. ಬಟ್ ಡೆಫಿನೆಟ್ಲಿ ಅದನ್ನು ನಾನು ಹೇಳಬಹುದು. ಯಾಕೆಂದರೆ ನಾನು ಸ್ವಲ್ಪ ಐ ಆಮ್ ಎ ಬ್ರಿಡ್ಜ್ ಬಿಟ್ವೀನ್ ಓಲ್ಡ್ ಜನರೇಷನ್ ಆ್ಯಂಡ್ ನ್ಯೂ ಜನರೇಷನ್. ದೇರ್ ವಾಸ್ ಸಮಥಿಂಗ್ ಕಾಲ್ಡ್ ಓಲ್ಡ್ ವ್ಯಾಲ್ಯೂ ಸಿಸ್ಟಮ್. ಮೌಲ್ಯಗಳು ಅಂತಿತ್ತು. ಅಲ್ಲಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಕೆಲವರಲ್ಲಿ ಇತ್ತು, ಎಲ್ಲರಲ್ಲೂ ಇತ್ತು ಗೊತ್ತಿಲ್ಲ ನನಗೆ. ಸಿಂಪಲ್ ಲಿವಿಂಗ್ ಅಂತೂ ಇತ್ತು. ಫಿಯರ್ಸ್ ಕಾಂಪಿಟೇಷನ್ ಇರಲಿಲ್ಲ, ಅಥವಾ ಕಟ್ ಥ್ರೋಟ್ ಕಾಂಪಿಟೇಷನ್ ಅಂತ ಅದಿರಲಿಲ್ಲ. ಇವತ್ತು ಅದಿದೆ.
ಆಮೇಲೆ ಮೌಲ್ಯಗಳಿಗೆ ಇವತ್ತು ಅಷ್ಟೊಂದು ಬೆಲೆ ಇಲ್ಲ. ಅಂದರೆ ಮೌಲ್ಯಾಧಾರಿತವಾದ ಜೀವನನೇ ಮಾಡ್ತಾ ಇಲ್ಲ ಯಾರು ಅಂತಲೂ ಹೇಳಲ್ಲ ನಾನು. ನನ್ನ ಸ್ನೇಹಿತರೇ ಅನೇಕರಿದ್ದಾರೆ, ವೆರಿ ಸ್ಕ್ರೂಪಲಸ್. ಓಕೆ, ಒಂದು ಕಾಸು ಈ ಕಡೆ ಆ ಕಡೆ ಇದನ್ನು ಮಾಡಲ್ಲ. ಓಕೆ, ಯಾರೋ ಬಂದು ಒಂದು ₹1,00,00,000 ಕೊಡ್ತೀನಿ ಅಂತ ಅಂದರು, ನೀನು ಇಟ್ಕೊಳಪ್ಪ, ನಿನ್ನ ಕೆಲಸ ಏನು ಹೇಳು, ನಾನು ಮಾಡಿಕೊಡ್ತೀನಿ ಅನ್ನೋರಿದ್ದಾರೆ. ಹಾಗೇನೆ ಪಕ್ಕದಲ್ಲಿ ಇಟ್ಟು ಹೋಗುವಂಥ ಅನ್ನೋರು ಇದ್ದಾರೆ. ನಾನು ಹೇಳೋದು ಇಷ್ಟೇ, ನೀ ಏನಾದರೂ ತಗೋ, ನೀನು ಅಲ್ಟಿಮೇಟಾಗಿ ನೀ ಬಂಗಾರದ ಬಿಸ್ಕತ್ ತಿಂತೀಯ, ಮಾರಿ ಬಿಸ್ಕತ್ ತಿಂತೀಯ. ತಿನ್ನೋದು ಮಾರಿ ಬಿಸ್ಕತ್ತೆ, ಅದನ್ನು ತಿನ್ನೋಕ್ಕಾಗಲ್ಲ. ಸುಮ್ಮನೆ ಮೈ ಮೇಲೆ ಎಳ್ಕೊಂಡು ಮೈ ಪರಚ್ಕೊಂಡು ನೀನೇ ಬ್ಯಾಂಡೇಜ್ ಹಾಕ್ಕೋತಾ ಇದ್ದೆ. ಯೋಚನೆ ಮಾಡಬೇಕಾದ ವಿಷಯ. ಹೌದು. ಆ್ಯಂಡ್ ಸರ್, ಎಲ್ಲರ ಲೈಫಲ್ಲೂ ಒಂದು ಲೋ ಫೇಸ್ ಅಂತ ಬಂದಾಗ ಅವ್ರಿಗೊಂದು ಆ್ಯಕ್ಟಿವಿಟಿ ಅಂತ ಇರುತ್ತೆ, ಅವರೇ ಒಂದು ಹುಡ್ಕೊಂಡಿರ್ತಾರೆ, ಈ ಥರ ನಾನು ಮಾಡಿದ್ರೆ ಅದರಿಂದ ಆಚೆ ಬರ್ತೀನಿ ಹೀಗೆ ಅಂತ. ಸೊ ನಿಮ್ಗೇನಾದರೂ ಬೇಜಾರಾಗಿದ್ದ ಟೈಮಲ್ಲಿ ನೀವೇನು ಮಾಡ್ತೀರಾ ಸರ್? ನಾನಾ? ಹಾಂ, ನನಗೆ ಬೇಜಾರಾಗಿದ್ದು ಅಂದ್ರೆ ಏನು ಅಂತ ಅರ್ಥ ಆಗಲ್ಲಪ್ಪ ನನಗೆ. ನನಗೆಂದು ಬೇಜಾರಾಗಿಲ್ಲ. ಸೂಪರ್ ಸರ್. ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಆನಂದವಾಗಿದ್ದೀನಿ. ಇದು ಹೇಗೆ ಸರ್? ಅದು ಹೆಂಗೆ ನೀವು ಕಂಡು? ಆಟಿಟ್ಯೂಡ್, ನಮ್ಮನ್ನು ನಾವು ಹೇಗೆ ರೂಪಿಸ್ಕೊಂಡಿದ್ದೀವಿ ಅಂತ. ಈಗ ನಿಮಗೆ ನೀವೇನಾದ್ರು ಬಿಲೀವ್ ಮಾಡ್ತೀರಾ? ಬೆಳಿಗ್ಗೆ ನಾನು ಇವತ್ತು ಮಾರ್ನಿಂಗ್ ವಾಕ್ ಇದ್ದಂಗೆ ಅಂತ ಇಟ್ಕೊಳ್ಳಿ, 5 ನಿಮಿಷದ ವಾಕ್, 5 ನಿಮಿಷ ಈ ಕಡೆ 5 ನಿಮಿಷ ಈ ಕಡೆ. ಅಲ್ಲರೂ ಫುಟ್ಪಾತ್ನಲ್ಲಿ ಯಾರೋ ಮನೆಯಲ್ಲಿ ಚಿತ್ರಾನ್ನ, ಪಲಾವು, ಇಡ್ಲಿ, ವಡೆ ಮಾಡ್ಕೊಂಡು ಬರ್ತಾನೆ. ಅಲ್ಲಿ 2 ಸ್ಟೂಲ್ ಇಟ್ಟಿದ್ದಾನೆ, ಒಂದು ಕೂತ್ಕೊಳ್ಳೋಕ್ಕೆ ಒಂದು ಪ್ಲೇಟ್ ಇಡೋದಕ್ಕೆ. ಐ ಈಟ್ ದೇನು ₹25 ಅಷ್ಟೇ ನಾನು ಕೊಡೋದಲ್ಲ. ಅದೇ ನಾನು ಇದು ಅಂತ ಸೂಪರ್ ಈಗೋ ಇಟ್ಕೊಂಡು ಇರೋಲ್ಲ, ನನ್ನ ಸ್ಟೇಟಸ್ಗೆ ಈ ಹೋಟ್ಲಿಗೆ ಹೋಗಿ ಇದನ್ನು ಮಾಡಬೇಕು ಅಂತ ಅಂದರೆ ಇಷ್ಟಕ್ಕೆ ಇದನ್ನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಓಡಾಡಬೇಕಾಗುತ್ತೆ. ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ₹38 ಕಾಫಿ, ಅಲ್ಲಿ ಇದು ಒಂದು ₹150 ₹200 ಆಗುತ್ತೆ. ಸೊ ಇಲ್ಲಿ ದುಡ್ಡು ಇವನು ಜುಗ್ಗ ಅಂತಲ್ಲ ಮಾಡೋ ಕಡೆ. ನೆನ್ನೆ ಎಲ್ಲ ಯಾರೋ ಮೊನ್ನೆ ಅಮೇರಿಕೆಯಿಂದ ನಮ್ಮ ಅಣ್ಣನ ಮಗ ಬಂದಿದ್ದಾನೆ. ಓಕೆ, ಭಾಳ ದಿವಸ ಆಗಿತ್ತು ಭೇಟಿ ಬಂದು. ಬೇರೆ ಅವನು ನಾನ್ ವೆಜಿಟೇರಿಯನ್, ನಾನು ವೆಜಿಟೇರಿಯನ್. ಒಂದು ಹೋದ್ವಿ, ₹2,000 ಬಿಲ್ ಆಯಿತು. ಆ ರೀತಿ ನೀಡ್. ಆಮೇಲೆ ಬೇರೆ ಹೋಟ್ಲಲ್ಲಿ ಊಟ ಮಾಡಿದ್ರೆ ನನ್ನ ಹೊಟ್ಟೆ ಕೆಡುತ್ತೆ. ಈ ಫುಟ್ಪಾತ್ನಲ್ಲಿ ಒಂದು ಮನೆಯಿಂದ ಮಾಡ್ಕೊಂಡು ಕೊಡ್ತಾನಲ್ಲ, ಹೊಟ್ಟೆ ಎಂದೂ ಕೆಡಲ್ಲ. ಸೂಪರ್ ಸರ್, ಸಂತೋಷ ಇದೆ. ನಾ ಕೇಳಿದೆ, ಯಾರು ದೇ ಡೋಂಟ್ ಬಿಲೀವ್, ಈ 80 ವರ್ಷನೇ ಈ ಥರ ಬದುಕಿದೆ. ಹೌದು, ಈ ಥರನೇ ಬದುಕಿದೆ. 80 ವರ್ಷ ಅಲ್ಲ, ಯಾಕೆಂದರೆ ಫಸ್ಟ್ ಒಂದು 20-30 ವರ್ಷ ಅಲ್ಲಿ ಹಾಸ್ಟೆಲ್ ಅಂತ ಇತ್ತು, ಏರ್ಫೋರ್ಸ್ ಆಫೀಸರ್ಸ್ ಮೆಸ್ ಅಂತ ಇತ್ತು. ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರ್ತಿತ್ತು. ಸರ್, ಆ್ಯಕ್ಚುಲಿ ಈಗ ನೀವು ಹೇಳುವಾಗ ನಂಗೆ ನೆನಪಾಗ್ತಾ ಇದ್ದಿದ್ದು, ನಮ್ಮ ಇಂಡಸ್ಟ್ರಿನೇ ತಗೊಂಡ್ರೆ ಇಲ್ಲಿರೋ ಕೆಲವು ಕಲಾವಿದ್ರಿಗೆ ಹೇಗೆ ಅನಿಸ್ತಾ ಇರತ್ತೆ ಅಂದರೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ಜುಟ್ಟಕ್ಕೆ ಮಲ್ಲಿಗೆ ಅನ್ನೋ ಥರ ನಾವು ಹೊರಗಡೆ ಹೇಗೆ ಕಾಣಿಸ್ಕೊತೀವಿ ಅದೇ ಇಂಪಾರ್ಟೆಂಟು. ಮೇ ಬಿ ಎಲ್ಲೋ ಕಡೆ ಸತ್ಯ ಆಗಿರ್ಬೋದು, ಬಿಕಾಸ್ ಅವ್ರಿಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದಕ್ಕೆ ಆ ಥರ ಇರ್ಬೋದು. ಬಟ್ ಆದರೂ ಕೂಡ ಇದೇನು ನಮಗೆ ಒಳಗಡೆಯಿಂದ ನಾವು ಹೇಗಿರಬೇಕು ಅಂತ ನಮ್ಗೆ ಅನಿಸುತ್ತೆ, ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಲೈಫ್ ಟೈಮ್. ಅದಕ್ಕೆ ಒಂದು ಧೈರ್ಯ ಬೇಕು. ಒಂದು ನಿನ್ನಲ್ಲಿ ಸ್ವತ್ತಿರಬೇಕು. ಮಿಷನ್ ಮಂಗಲ್ ಅಂತ ಒಂದು ಹಿಂದಿ ಸಿನಿಮಾ ಮಾಡಿದೆ, ಅದಕ್ಕೊಂದು ಪ್ರೆಸ್ ಮೀಟ್ ಆಯಿತು ಬಾಂಬೆನಲ್ಲಿ. ನನಗೆ ಒಂದು ಇದು ಬಂತು, ಇನ್ವಿಟೇಷನ್, ಯು ಹ್ಯಾವ್ ಟು ಕಮ್ ಆನ್ ದಿಸ್ ಡೇ, ನನ್ನ ಏರ್ ಟಿಕೆಟ್ ಇಲ್ಲಿದೆ, ಇದು ಎಲ್ಲ ಆಯಿತು. ಅದರೊಳಗೆ ಒಂದು ಇದನ್ನು ಬರೆದಿದ್ರು, ಡ್ರೆಸ್ ಫಾರ್ಮಲ್ ಅಂತ. ಅದು ಮೆನ್ಷನ್ ಮಾಡಿದ್ದು. ಇಮಿಡಿಯೇಟಾಗಿ ನಾನೊಂದು ಮೆಸೇಜ್ ಕಳಿಸ್ದೆ, ಮೈ ನಾರ್ಮಲ್ ಡ್ರೆಸ್ಸಿಂಗ್ ಸ್ಟೈಲ್ ಈಸ್
ಜುಬ್ಬ, ಶಾಲ್, ಪೈಜಾಮ ಆರ್ ಪ್ಯಾಂಟ್, ಚಪ್ಪಲಿ. ಓಕೆ, ದಿಸ್ ಈಸ್ ಮೈ ಸ್ಟ್ಯಾಂಡರ್ಡ್ ಡ್ರೆಸ್. ನಿಮಗೆ ತೀರಾ ತೊಂದರೆ ಆಗುತ್ತೆ, ಕೆಲವು ಕಡೆ ಎಲ್ಲ ಫಾರ್ಮ್ಯಾಲಿಟೀಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಹಂಗೆ ಅಲ್ಲಿ ನಾನು ನನ್ನ ಡ್ರೆಸ್ಸೇ ಇದೆ ಅಲ್ಲಿ ಮಿಷನ್ ಮಂಗಲ್ ಡ್ರೆಸ್ಸು, ಅವ್ರಿಗೆ ಯಾವ್ದಾದ್ರು ಸೆಲೆಕ್ಟ್ ಮಾಡೋಕ್ಕೆ ಹೇಳಿ. ಇಲ್ಲಿಂದಾನೇ ಬರಬೇಕು ಅಂದ್ರೆ ನನ್ನ ಹತ್ರ ಒಂದು ಕೋಟ್ ಇದೆ, ಹಳೆಯ ಕೋಟು, ಅದನ್ನು ಬೇಕಾದ್ರೆ ಹಾಕ್ಕೋತೀನಿ. ಓಕೆ, ಒಂದು ಟೈಯೂ ಇದೆ ನನ್ನ ಹತ್ರ, ಟೈಯೂ ಬೇಕಾದ್ರೆ ಕಟ್ಕೊಂಬರ್ತೀನಿ. ಬಟ್ ನನಗೆ ಶೂ ಇಲ್ಲ, ಚಪ್ಪಲಿ ಹಾಕ್ಕೊಂಬರ್ತೀನಿ. ಇಫ್ ದಿಸ್ ಈಸ್ ಪರ್ಮಿಸಿಬಲ್ ನಾನು ಬರ್ತೀನಿ, ಇಲ್ಲದೆ ಹೋದರೆ ಪ್ಲೀಸ್ ಕ್ಯಾನ್ಸಲ್ ಮೈ ನೇಮ್ ಅಂತ ಹೇಳಿ. ಇಮಿಡಿಯೇಟಾಗಿ ರಿಪ್ಲೈ ಬಂತು, ಸರ್ ಯು ಆರ್ ಅಟ್ ಲಿಬರ್ಟಿ ಟು ಕಮ್ ಇನ್ ಎನಿ ಡ್ರೆಸ್ ದಟ್ ಯು ವಾಂಟ್. ಸೂಪರ್. ಆಮೇಲೆ JW ಮರಿಯಟ್ನಲ್ಲಿ ಇದು ನಮ್ಮದು ವಾಸ್ತವ್ಯ. ಓಕೆ, ನಾನು ಅವ್ರಿಗೆ ಹೇಳಿದೆ, ಆ JW ಮರಿಯಟ್ ಯಾಕ್ರಿ ಇದನ್ನು ಮಾಡ್ತೀರಿ, ನಮ್ಮ ಬೆಳಿಗ್ಗೆ ಬರ್ತೀನಿ, ರಾತ್ರಿ ಹೊರಟು ಬಿಡ್ತೀನಿ ನಾನು, ಅದು ಬೇಕಿಲ್ಲ. ಆಮೇಲೆ ನನಗೆ ಅಲ್ಲೆಲ್ಲರೂ ಅಕ್ಕಪಕ್ಕದಲ್ಲಿ ಇಡ್ಲಿ ವಡೆ ಏನಾದ್ರು ಸಿಗೋವಂಥ ಜಾಗ ಇದ್ರೆ ಬೆಟರು. ನಾನು ಶೂಟಿಂಗಿಗೆ ಬರಬೇಕಾದ್ರಲ್ಲೆಲ್ಲ ಅಲ್ಲಿ ಒಂದು ಜಿಂಜರ್ ಹೋಟೆಲ್ ಅಂತಿದೆ ಅಂಧೇರಿನಲ್ಲಿ, ಅಲ್ಲಿ ಇರ್ತಿದ್ದೆ. ಅಲ್ಲಿ ಬೆಳಿಗ್ಗೆ ಯಾವುದೋ ಒಂದು ಅಜ್ಜಿ ಬಂದು ಇಡ್ಲಿ ವಡೆ ಕೊಡ್ತಾಳೆ, ಅಲ್ಲೇ ಮಾಡಿ ಬೇಕು ಅಂತಂದರೆ ಇನ್ನೊಂದು ದಿವಸ ಇದ್ದು ಹೋಗ್ತೀನಿ, ಯಾಕೆಂದ್ರೆ ಒಂದಿಷ್ಟು ಡಬ್ಬಿಂಗ್ ಉಳ್ಕೊಂಡಿದೆ ಅಲ್ಲಿ ಅಂತ. ಅವ್ರು ಇಲ್ಲ ಸಾರ್ ಭಾಳ ಫಾರ್ಮಲ್ ಇದು, ಅಲ್ಲೇ ನೀವು ಮನೆ ಬರ, ನಾನೇನು ಮಾಡಲಿ. ಹೋದೆ ಅಲ್ಲಿ 10 ಗಂಟೆಗೇನು ಹೋದೆ, ಅಲ್ಲಿ ರಾತ್ರಿ 10 ಗಂಟೆಗೆ ಅಲ್ಲಿಂದ ಹೊರಟು ಬಂದೆ. JW ಮರಿಯಟ್ನಲ್ಲಿ ಇದ್ದೆ. ಅಲ್ಲಿ ಊಟ ಕೂಡ ಮಾಡಲಿಲ್ಲ ನಾನು, ಅವಸರದಲ್ಲಿದ್ದೆ, ಬಂದ್ಬಿಟ್ಟೆ. ಯಾರು ನೋ ಬಡಿ ಬಾದರ್ಡ್ ಅಬೌಟ್ ಮೈ ಡ್ರೆಸ್ ಆರ್ ದಿಸ್ ಆರ್ ಎನಿಥಿಂಗ್. ಓಕೆ, ಅಲ್ಲಿ ತಾಪ್ಸಿ ಪನ್ನು, ಅದಕ್ಕೋಸ್ಕರನೇ ಒಂದು ದೊಡ್ಡ ಹೊಸ ಕೋಟು, ಝವೇರಿ ಬ್ರದರ್ಸಿಂದ ಒಂದು ನೆಕ್ಲೆಸ್ಸು, ಇನ್ನೊಬ್ರು ಅವರೆಲ್ಲ ಆ ಥರ ಮಾಡ್ತಾರೆ, ಅವ್ರಿಗೆ ಬೇಕದು. ದಟ್ ಇಸ್ ಅನ್ ಅಕೇಶನ್ ಟು ಶೋ ಆಫ್. ನನಗೆ ಬೇಡ ಅದು. ಇಲ್ಲ ಸರ್, ನೀವು ಹಿಂಗಿರೋದಕ್ಕೇನೆ ಇವತ್ತಿಗೂ ನಮ್ಗಳ ಮನಸ್ಸಲ್ಲಿ ಉಳಿದಿದ್ದೀರಾ ಸರ್. ಆ್ಯಂಡ್ ಈಗ ನಾನು ಹೇಳಿರೋ ಪ್ರಕಾರ ನಿಮ್ಮ ಹೆಸರು ದತ್ತಾತ್ರೇಯ ಅಲ್ವಾ? ಸೊ ದತ್ತಣ್ಣ ಹೆಂಗಾಯ್ತು ಸರ್ ಅದು? ಆ್ಯಕ್ಚುಲಿ ಅದು ಭಾಳ ವಿಚಿತ್ರ, ನನಗೂ ಗೊತ್ತಿಲ್ಲ ಹೇಗಾಯ್ತು ಅಂತ, ಆಮೇಲೆ ಯಾವಾಗಾಯ್ತು ಅಂತಲೂ ಗೊತ್ತಿಲ್ಲ. ಫಸ್ಟು ದತ್ತಾತ್ರೇಯ ಅಂತಾನೆ ಎಲ್ಲರೂ ಅಂತಿದ್ದಿದ್ದು. ಆಮೇಲೆ ಅದಕ್ಕೆ ಹಿಂದೆ ನಮ್ಮ ಸ್ನೇಹಿತರೆಲ್ಲ ಕರೀತಿದ್ದು ದತ್ತ ಅಂತ. ಆ್ಯಂಡ್ ಊರಲ್ಲಿ ರುಕ್ಕು ಅಂತ, ರುಕ್ಕು ಅಂತ ಕರೀತಾರಲ್ವಾ? ಅದಕ್ಕೆ ಮುಂಚೆ ನಾನು ಆ ಪಾತ್ರ ಮಾಡಿದ್ರಿಂದ ಅದು ಭಾಳ ಫೇಮಸ್ ಆಗಿತ್ತು. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ರುಕ್ಕು ಅಂತಲೇ ಕರೆಯೋರು ನನ್ನ. ಅದಾದಮೇಲೆ ಅಟ್ ಒನ್ ಸ್ಟೇಜ್ ಸೀನಿಯರ್ ಆ್ಯಕ್ಟರ್ ಅಂತ ಶುರು ಮಾಡಿದರು. ಅದಾದಮೇಲೆ ಈ ನಮ್ಮ ಪ್ರೊಡಕ್ಷನ್ ಹುಡುಗರು ಅವರು ಎಲ್ಲ ಅಪ್ಪಾಜಿ ಅಂತ ಕರೆಯೋಕ್ಕೆ ಶುರು ಮಾಡಿದರು. ಅದಕ್ಕೆ ಮುಂಚೆ ಅಫ್ಕೋರ್ಸ್ ಅಂಕಲ್ ಅಂತ. ಸೀನಿಯರ್ ಆ್ಯಕ್ಟರ್ ಆಯಿತು, ಅಂಕಲ್ ಆಯಿತು, ಅಪ್ಪಾಜಿ ಆಯಿತು. ಓಕೆ, ಮೊನ್ನೆ ಯಾರೋ ತಾತ ಅನ್ನೋಕ್ಕೆ ಶುರು ಮಾಡಿದ್ರು. ಯೋಯ್ ನೀ ತಾತಗಿತ್ತ ಮ್ಯಾಕ್ಸಿಮಮ್ ಅಂಕಲ್ ಅಷ್ಟೇ, ಅದ್ರ ಮುಂದಕ್ಕೆ ಹೋಗಂಗಿಲ್ಲ ಅಂತ. ಅದ್ಯಾಕೆ ಹಂಗೆ ಬಂದ್ಬಿಟ್ಟಿದೆ. ಆಮೇಲೆ ದತ್ತಣ್ಣ ಅಂತ ಬಂದ್ಬಿಡ್ತದೆ. ಹೆಂಗೆ ಬಂತು ಏನೋ ಗೊತ್ತಿಲ್ಲ. ಓಕೆ, ಇವಾಗ ನನಗೆ ಪ್ರಾಬ್ಲಮ್ ಅದು. ದತ್ತಾತ್ರೇಯ ಅಂತ ಅಂದರೆ ಯಾರು ನೀವು ಅಂತ ಕೇಳ್ತಾರೆ. ಹಾಗಾಗಿ ಎಲ್ಲಿ ಬರೆದ್ರು ಕೂಡ HG ದತ್ತಾತ್ರೇಯ ವಿತಿನ್ ಬ್ರಾಕೆಟ್ ದತ್ತಣ್ಣ ಅಂತ ಬರೀತೀನಿ. ಯಾಕಂದ್ರೆ ಎಲ್ಲರ ಮಧ್ಯದಲ್ಲಿ ಅಂದ್ರೆ ದತ್ತಣ್ಣ ಅವ್ರಂದ್ರೇ ಗೊತ್ತಾಗೋದು. ಅದಕ್ಕೆ ಏನೋ ಮೇಜರ್ ಪಾಯಿಂಟ್ ಇರ್ಬೋದು ದತ್ತಣ್ಣ ಅವರ ಹಿಂದೆ. ಕರೆಕ್ಟ್. ಈಗ ನೀವು ಹೇಳಿರೋ ಪ್ರಕಾರ ನಮಗೂ ಅಷ್ಟೇನೆ ಒಂದು 4-5 ಸೀರಿಯಲ್ಲು ಸಿನಿಮಾ ಹಿಂಗೆ ಮಾಡಿದ ತಕ್ಷಣ ಈಗ ಫಸ್ಟ್ ಸಿಕ್ಕೋರೆಲ್ಲ ಮ್ಯಾಮ್ ಅಂತ ಇದ್ರು, ಇಲ್ಲಾಂದ್ರೆ ಹೆಸರಿಂದ ಕೂಗ್ತಾ ಇದ್ರು ಸನಾತನಿ. ಹಿಂಗೆ ಈಗೆಲ್ಲ ಅಕ್ಕ. ಏನಿದು ಒಂದು 5 ವರ್ಷ ಆಗಿರಲ್ಲ ಆಗ್ಲೇ ಅಕ್ಕ ಅಂತ. ಸ್ವಲ್ಪ ದಿವಸ ತಾರೆ ಅಜ್ಜಿ ಅಂತಾರೆ. ನಿಜ ಸರ್. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಸರ್, ಯಾವುದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ? ಅದನ್ನು ಯಾರೂ ಕೂಡ ಹೇಳಕ್ ಸಾಧ್ಯವಿಲ್ಲ, ಹೇಳೋಂಗೂ ಇಲ್ಲ. ದಿರ್ ಇಸ್ ಅ ಸೆಬಿ ಪ್ರಿಸ್ಕ್ರಿಪ್ಷನ್. ಬಟ್ ನೀವು ಯಾರಾದರೂ ಏನಾದ್ರು ಹೇಳಬೇಕು ಅಂತ ಅಂದರೆ ಯು ಹ್ಯಾವ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್ ದೇರ್.
ಓಕೆ. ಓಕೆ, ಆಸ್ ಎ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಹಾಂ ಹಾಂ. ಅಥವಾ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್. ಬೇರೆಯವರು ಹೇಳಿದ್ರೆ ತಪ್ಪಾಗುತ್ತದೆ. ಯಾಕಂದ್ರೆ ಕೆಲವರೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ, ಎಲ್ಲ ರಿಸರ್ಚ್ ಮಾಡ್ತಾ ಇರ್ತಾರಲ್ವಾ. ಸೊ ಹಾಗಾಗಿ ಕೆಲವ್ರು ಹೇಳೋದು ಈಗ ಅದೇ ಬಾಂಡ್ಸು, ಸ್ಟಾಕ್ಸ್, ಇಲ್ಲ ಗೋಲ್ಡ್ ಮೇಲೆ, ಈ ಥರ ಅಸೆಟ್ಸ್ ಮೇಲೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ. ಮಾಡಲೇಬೇಕು. ಇವತ್ತಿನ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಇನ್ವೆಸ್ಟ್ಮೆಂಟ್ಸ್. ಅದು ಸಣ್ಣ ವಯಸ್ಸಿನಿಂದನೇ ಶುರು ಮಾಡಬೇಕದು. ಆ್ಯಂಡ್ ಇಟ್ ಮಲ್ಟಿಪ್ಲೈಸ್ ಆಸ್ ಮಲ್ಟಿ ಬ್ಯಾಗರ್ಸ್. ಅದು ಎಲ್ಲ ಇದನಾಳೆ ತೊಗೊಂಡೋಗಲ್ಲ, ಹಾಕ್ಬಾರ್ದು. ಒಂದು ಪೋರ್ಷನ್ FD, ಇನ್ನೊಂದು ಪೋರ್ಷನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಅಲ್ಲೊಂದು ಸ್ವಲ್ಪ ಇರಬೇಕು. ಗೋಲ್ಡ್ ಮಸ್ಟ್ ಹ್ಯಾವ್ ಸಮ್, ಹೌಸ್, ರಿಯಲ್ ಎಸ್ಟೇಟ್, ಇದು ಮಸ್ಟ್ ಹ್ಯಾವ್ ಸಮಥಿಂಗ್. ನಿಮ್ಮ ಫೇವ್ರೇಟ್ ಸರ್ ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಸರ್? ಇನ್ವೆಸ್ಟ್ ಸ್ಟಾಕ್ ಮಾರ್ಕೆಟ್. ಸ್ಟಾಕ್. ಓಕೆ. ನೀವು ದಿನಗಳು ಅಂತಿದ್ದಂಗೆ ನಂಗೆ ನೆನಪಾಗಿದ್ದೆ ಏನಾದರೂ ಇನ್ನೊಂದು ವಿಷಯ. ನಾನಂತೂ ಎಲ್ಲೋದ್ರೂ ಏನೇ ಇದನ್ನು ಮಾಡಿದ್ರು ಅದೊಂದು ಪದ ಕೇಳ್ತಾ ಇದ್ದೀನಿ. ಈಗ ಯುಗ ಮುಗೀತಾ ಬಂತು, ಒಂದು ಕಡೆ ಕಲ್ಕಿ ಹುಟ್ಟಿದ್ದಾರೆ, 17 ವರ್ಷ ಆಗಿದೆ ಅಂತ ಹೇಳಿ, ಈ 2025ಕ್ಕೆ ಮುಗಿದ್ಬಿಡುತ್ತೆ. ಅವಾಗ ಒಂದ್ಸರಿ ಬಂದಿತ್ತು ಗೊತ್ತಾ ಸರ್, 12ಕ್ಕೆ ಪ್ರಳಯ ಆಗತ್ತೆ. ಹೀಗೆ ಇದೆಲ್ಲ ಮಾತುಕತೆ ಕೇಳಿದಾಗ ಏನು ನಡೀತಿದೆ ಅನ್ನೋದು ಗೊತ್ತೇ ಆಗ್ತಿಲ್ಲ ನನಗೆ. ಇದೇ ಸ್ಥಿತ್ಯಂತರ. ಅವರು ಹಿಂದಿನ ಕಾಲದವರು ಹೇಳ್ತಾ ಇದ್ರು, ನಾವು ಒಂದು ಯುಗ ಮುಗಿಯುತ್ತೆ, ಇನ್ನೊಂದು ಯುಗ ಬರುತ್ತೆ, ಪ್ರಳಯ ಆಗುತ್ತೆ ಅನ್ನೋದು. ಪ್ರಳಯ ಎಂಥದ್ದು? ಕ್ರಾಂತಿ, ಒಂದು ವೈಚಾರಿಕ ಕ್ರಾಂತಿ ಆಗುತ್ತೆ. ಓಕೆ, ಯಾರೋ ಒಬ್ಬ ಮನುಷ್ಯ ಬರ್ತಾನೆ, ಒಬ್ಬ ಕ್ರೈಸ್ಟ್ ಬಂದಪ್ಪ. ಅದುವರೆಗೂ ಅವನು ಹೇಳಿದ ಮಾತು ಬೇರೆಯವ್ರು ಯಾರು ಹೇಳಿರಲಿಲ್ಲ. ಲವ್ ದೈ ನೇಬರ್ ಅಂತ ಅಷ್ಟೇ ಹೇಳಿದ್ದ. ಅದು ದೊಡ್ಡ ಕ್ರಾಂತಿ ಆಯ್ತದು. ಓಕೆ, ಇನ್ನೊಂದು ಕಡೆ ಯಾವುದೋ ಒಂದು ಪೈಗಂಬರ್ ಬಂದರು, ಇನ್ನೊಂದು ಕಡೆ ಯಾರೋ ಒಬ್ರು ಶಂಕರಾಚಾರ್ಯ ಉಟ್ಕೊಂಡ್ರು. ಓಕೆ, ಇದು ಈ ರೀತಿ ಪ್ರಪಂಚ ಒಮ್ಮೆ ಎಲ್ಲವನ್ನೂ ಸಹಿಸ್ಕೊಂಡು ಹೋಗ್ತಾ ಇಲ್ಲ. ಒಂದು ನಮ್ಮದು ಎಲಾಸ್ಟಿಸಿಟಿ ಅಂತ ಒಂದು ರಬ್ಬರ್ ಬ್ಯಾಂಡ್ನ ಹಿಂಗೆ ಎಳೆದ್ರೆ ತಡ್ಕೊಂಡಿರುತ್ತದು. ಎಷ್ಟು ತಡ್ಕೊಳುತ್ತೋ ಇದು ಮೀರಿದಾಗ ಟಪ್ ಅನ್ನತ್ತೆ. ಅದೇ ಕ್ರಾಂತಿ. ಅದು ಕ್ರಾಂತಿಯ ಬೀಜ ಬೀಳೋದಲ್ಲಿ. ಸೂಪರ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸರ್. ನಿಮ್ಮ ಕೆಲಸದಲ್ಲಾಗಿರ್ಬೋದು, ಲೈಫ್ದಾಗಿರ್ಬೋದು, ತುಂಬ ಎಕ್ಸ್ಪೀರಿಯೆನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ರಿ. ತುಂಬ ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಆ್ಯಂಡ್ ಪರ್ಸ್ನಲಿ ನನಗೆ ತುಂಬ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ವಿನಯ್ ಸನಾತನಿ ಶೋಗೆ ಬಂದು ಇಷ್ಟೊಂದೆಲ್ಲ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಒನ್ಸ್ ಅಗೇನ್ ಸರ್ ಥ್ಯಾಂಕ್ ಯು ಸರ್. ನಾನು ನಿಮಗೆ ವಂದನೆ ಹೇಳಬೇಕಮ್ಮ. ಏನೋ ನಾವು ಬದುಕಿರೋ ರೀತಿ ಹಿಂಗಿದೆ. ಏನೋ ಈ ಥರ ಅವಕಾಶಗಳು ಸಿಕ್ಕಾಗ ನಮ್ಮ ಮನಸ್ಸಿನಲ್ಲಿ ಏನಿದೆ, ನಮ್ಮ ಯೋಚನೆಗಳೇನಿದೆ, ಅದನ್ನು ಹೊರಗೆ ಹಾಕ್ತೀವಿ. ಅದರಿಂದ ಯಾರಿಗಾದರೂ ಉಪಯೋಗ ಆದರೆ ಸಂತೋಷ, ಆಗದೆ ಇದ್ರ. ಆಮೇಲೆ ಇದುವರೆಗೂ ನಾನು ಏನೇ ಹೇಳಿದ್ರೂ ಕೂಡ ಇವೇ ಜೀವನದ ಸತ್ಯ ಅಂತ ಯಾರೂ ತಿಳ್ಕೊಬಾರ್ದು, ನೀವು ತಿಳ್ಕೊಬಾರ್ದು. ಓಕೆ, ಇದು ನನ್ನ ವ್ಯೂ ಪಾಯಿಂಟ್. ಇದೇ ರೀತಿ 10 ಜನನ ಮಾತಾಡಿಸ್ತಿರ್ತೀರಿ ನೀವು, ಅವರವರ ವ್ಯೂ ಪಾಯಿಂಟ್ಗಳು ಸಿಗುತ್ತೆ. ಇವೆಲ್ಲವನ್ನು ನಮ್ಮ ಯೋಚನಾ ಕ್ರಮದ ಒಳಗೆ ತಂದು, ಓಕೆ, ಅದರ ಸತ್ಯಾಸತ್ಯತೆಗಳನ್ನು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ವಿಚಾರ ಮಾಡಿ, ಓಕೆ, ವಿವೇಕದಿಂದ ವಿಚಾರ ಮಾಡಿ, ಓಕೆ, ಅದಕ್ಕೆ ಸ್ವಂತ ಚಿಂತನೆ ಬೇಕು ಅಂತ ಹೇಳಿದ್ದು. ಓಕೆ, ಆ ಸ್ವಂತ ಚಿಂತನೆಯಲ್ಲಿ ನಮ್ಮ ಬದುಕನ್ನು ನಾವು ರೂಪಿಸ್ಕೋಬೇಕು ಅಂತ ಇಷ್ಟು ಮಾತ್ರ ಹೇಳಬಲ್ಲೆ. ನಾವು ಅವಕಾಶ ಕೊಟ್ಟಿದ್ದಕ್ಕೆಲ್ಲ ಸರ್, ನೀವು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಂತೋಷ, ಮುಂದುವರಿದಿ ಹೀಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ.